ಹಲೋ. ಮತ್ತೆ ವಿದ್ವಾರ್ ಬಾಯ್ಸ್ ಹಾಗೂ ಬೆಂಗಳೂರು ವಿರುದ್ಧ ದ್ವಿತೀಯ ಪಂದ್ಯ ನಡೀತಾ ಇದೆ. ಅಕ್ರಮ ಎನ್ನುವಂಥ ಸೂಚನೆ ಬರ್ತಾ ಇದೆ. ವೈಭವ್ ಎಸೆತಗಾರ ಖೇಲಿ ಶಿವಪ್ರಸಾದ್ ಹಾಗೂ ಲೈನಲ್ ಡಿಸೋದ ಜೋಡಿ ಅಂಕಣದ ಒಳಭಾಗದಲ್ಲಿ ವೈದ್ವಾರ್ ಬಾಯ್ಸ್ ವರ್ಸಸ್ ಬೆಂಗಳೂರು ವಿರುದ್ಧವಾಗಿ ವಿದ್ವಾರ್ ಬಾಯ್ಸ್ ಢಾಣಿಗೆ ದಳದಲ್ಲಿ ಮತ್ತು ವೈ ಬಾಯ್ಸ್ ಗಾಡಿಗೆಯಲ್ಲಿ ಬೀಸಿಗೆ ಹೊಡೆತಕ್ಕೆ ಯತ್ನ ವಿಫಲತೆ. ವೈಡ್ ಅನ್ನುವಂಥ ಸೂಚನೆ ತೀರ್ಪುಗಾರರಿಂದ ಮೂಡಿ ಬರ್ತದೆ. ಅಕ್ರಮ ಎನ್ನುವಂಥ ಸೂಚನೆ. ಅವಧಿ ಓಟಗಳ ಹೆಚ್ಚಳತೆಯನ್ನು ಕಾಣದ ತಂಡದ ಮೊತ್ತ 3ಕ್ಕೆ ಮುನ್ನುಗ್ತಾ ಇದೆ. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಮತ್ತು ವೈಭವ್ ತೃತೀಯ ಎಸೆತಕ್ಕಾಗಿ ಶಿವಪ್ರಸಾದ್ ರವರಿಗೆ ಮತ್ತೆ ಅಕ್ರಮ ಎನ್ನುವಂಥ ಸೂಚನೆ. ವೈಡ್ ಬಾಲ್ ಎನ್ನುವಂಥ ತೀರ್ಪು ಮೂಡಿ ಬರ್ತಾ ಇದೆ. ದೇಣಿಗೆ ರೂಪದಲ್ಲಿ ಓಟವನ್ನು ಬಿಟ್ಟುಕೊಡ್ತಾ ಇದ್ದಾನೆ ಎಸೆತಗಾರ ವೈಭವ್. ಮತ್ತೆ ಮನಮೋಹಕ ಶೈಲಿ ಒಂದು ಹೊಡೆತ ಕವರ್ಸಿ ಭಾಗದಲ್ಲಿ ಒಂಟಿ ಓಟಕ್ಕೆ ಸೀಮಿತದನ್ನು ಕಾಣ್ತಾ ಇದ್ದೇವೆ. ರಿವರ್ಸ್ ಮುಖಾಂತರ ಒಂಟಿ ಓಟವನ್ನು ತಂದಾಗ್ತಾ ಇದ್ದಾನೆ. ಒಂಟಿ ಓಟದ ಮುಖಾಂತರ ತನ್ನ ಮೊತ್ತದಲ್ಲಿ ಒಂಟಿ ಓಟದ ಹೆಚ್ಚಳತೆಯನ್ನು ಕಾಣಿದೆ. ತನ್ನ ಮೊತ್ತ 5ಕ್ಕೆ ಮುನ್ನುಗ್ತಾ ಇದೆ. ಲೆಗ್ ಬೈ ಮುಖಾಂತರ ಒಂಟಿ ಓಟ.
ತಂಡ ಮೊತ್ತ 6ಕ್ಕೆ ಮುನ್ನುಗ್ತಾ ಇದೆ. ಮತ್ತೆ 4 ಓಟಗಳು, 4 ಓಟಗಳ ಮುಖಾಂತರ ತಂಡ ಮೊತ್ತ 10ಕ್ಕೆ ಮುನ್ನುಗ್ತಾ ಇದೆ ಪ್ರಥಮ ಓವರ್ನ ಚಾಲ್ತಿಯಲ್ಲಿ. ಮತ್ತೆ ಬೀಸುಗೆ ಮನಮೋಹಕ ಶೈಲಿಯ ಒಂದು ಹೊಡೆತ, 4 ಓಟಗಳು. ಹಲೋ, ದ್ವಿತೀಯ ಚಾಲ್ತಿಯಲ್ಲಿ ತಂಡ ಮೊತ್ತ 14. ಮತ್ತೆ ಒಂಟಿ ಓಟದ ಹೆಚ್ಚಳದಲ್ಲಿ ಕಾಣ್ತಾ ಇದ್ದೀವಿ. ತಂಡ ಮೊತ್ತ 15ಕ್ಕೆ ಮುನ್ನುಗ್ತಾ ಇದೆ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ. ರೋವೆಲ್ ಎಸೆತಗಾರಿಕೆಯಲ್ಲಿ ಅನುಭವಿ ಎಸೆತಗಾರ ರೋವೆಲ್. ಮತ್ತೆ ಮನಮೋಹಕ ಶೈಲಿಯ ಒಂದು ಹೊಡೆತ, ಫೈನಲ್ ಆಗಿ ಭಾಗದಲ್ಲಿ 4 ಓಟಗಳು. 4 ಓಟಗಳ ಮುಖಾಂತರ ತಂಡ ಮೊತ್ತ 19ಕ್ಕೆ ಮುನ್ನುಗ್ತಾ ಇದೆ. ಹಾಗೂ ಶಿವಪ್ರಸಾದ್ 4 ಎಸೆತಗಳ ಮುಂದೆ 13 ಓಟವನ್ನು ತಂಡದಾಗ್ತಾ ಇದ್ದಾರೆ ಈ ಒಂದು ಬೌಂಡ್ರಿಯ ಮುಖಾಂತರವಾಗಿ. ಮತ್ತೆ ಮನಮೋಹಕ ಒಂದು ಶಾಲೆಯ ಹೊಡೆತ, ರಿವರ್ಸ್ ಮುಖಾಂತರ 6 ಓಟಗಳು, 6. ತಂಡ ಮೊತ್ತ 25. ಶಿವಪ್ರಸಾದ್ ಖಟೇಲ್ 5 ಎಸೆತಗಳ ಮುಂದೆ 19 ಓಟವನ್ನು ತಂಡದಾಗ್ತಾ ಇದ್ದಾನೆ. ಬಹಳಷ್ಟು ರೋಮಾಂಚನಕಾರಿಯ ದಾಂಡಿಗೆ ತೋರ್ಪಡಿಸ್ತಾ ಇದ್ದಾನೆ ಅಂಕಣದ ಒಳಭಾಗದಲ್ಲಿ ಖಟೇಲ್. ರೋವೆಲ್ ಮತ್ತೆ ಎಸೆತಗಾರಿಕೆಯಲ್ಲಿ ಮತ್ತೆ ಒಂಟಿ ಓಟದ ಮುಖಾಂತರ ತಂಡ ಮೊತ್ತದಲ್ಲಿ ಒಂಟಿ ಓಟದ ಹೆಚ್ಚಳದ ಕಾಣ್ತಾ ಇದೆ. ತಂಡ ಮೊತ್ತ 26. ಲೈನಲ್ ಡಿಸೋಜಾ ಹಾಗೂ ಶಿವಪ್ರಸಾದ್ ಖಟೇಲ್ ಜೋಡಿ ಅಂಕಣದ ಒಳಭಾಗದಲ್ಲಿ. ಎಸೆತಗಾರಿಕೆಯಲ್ಲಿ ರೋವೆಲ್ ಮತ್ತೆ ಎಸೆತಗಾರಿಕೆಯಲ್ಲಿ ತಟ್ಟಿ ಮುಟ್ಟಿ ಒಂಟಿ ಓಟವನ್ನು ಗಳಿಸುವಂತಹ ಯತ್ನ
ವಿಫಲತೆಯನ್ನು ಕಾಣ್ತಾ ಇದ್ದೇವೆ. ಯಾವುದೇ ಓಟಕ್ಕೆ ಆಸ್ಪದ ನೀಡ್ತಾ ಇಲ್ಲ, ಚುಕ್ಕಿ ಆಗ್ತಾ ಇದೆ. ಎರಡು ಓವರ್ಗಳ ಮುಕ್ತಾಯದಲ್ಲಿ ತಂಡ ಮೊತ್ತ 26, ಸರಾಸರಿ 13 ಓಟವನ್ನು ಕಲೆ ಹಾಕ್ತಾ ಇದೆ. ತಂಡ ಮೊತ್ತ 28ಕ್ಕೆ ಮುನ್ನುಗ್ತಾ ಇದೆ. ಅವಳಿ ಓಟಗಳ ಮುಖಾಂತರ ತಂಡದ ಮೊತ್ತದಲ್ಲಿ ಸರ್ಫರಾಜ್
ಹಲೋ ಮತ್ತು ಸರ್ಫರಾಜ್ ಎಸೆತಗಾರಿಕೆಯಲ್ಲಿ ಮತ್ತು ಲಾಂಗ್ ಬಿಸಿಗೆ ಹೊಡೆತದಲ್ಲಿ ಸಫಲತೆ ಕಾಣ್ತಾ 4 ಓಟಗಳು ಫೈನ್ ಲೆಗ್ ವಿಭಾಗದಲ್ಲಿ ತಪ್ಪಿದ್ರು. 4 ಓಟಗಳ ಮುಖಾಂತರ ತಂಡದ ಮೊತ್ತ 32. ಕಟೀಲ್ 10 ಎಸೆತಗಳ ಮುಂದೆ 26 ಓಟಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಅದರಲ್ಲಿ ನಿಲಾನ್ ಡಿಸೋಜ 6 ಎಸೆತಗಳ ಮುಂದೆ ಕೇವಲ 1 ಓಟವನ್ನು ತಂಡದಾಗ್ತಾ ಇದ್ದಾನೆ. ಮತ್ತು ಹುದ್ದಾರಿ ಅಪ್ರಥಮ ಹುದ್ದಾರಿ ಆಘಾತವನ್ನು ಕಾಣ್ತಾ ಇದೆ. ಸುಲಭ ಸಾಧ್ಯವಾದ ಬುತ್ತಿಯನ್ನು ನೀಡ್ತಾ ಇದ್ದಾನೆ ಗೂಟ ರಕ್ಷಕರ ಕೈಯಲ್ಲಿ. ಕಟೀಲ್ರವರ ಹುದ್ದರಿ ನೆಲೆ ಕಚ್ಚುತ್ತಾ ಇದೆ. ಅವರ ತೆರವಾದ ಸ್ಥಾನದಲ್ಲಿ ಆ ಧಾವ ಆಟಗಾರ ಪ್ರವೇಶಿಸ್ತಾನೆ ಕಾದು ನೋಡಬೇಕಾಗ್ತಾ ಇದೆ. ಮತ್ತು 4 ಓಟಗಳು ಮತ್ತೆ ಎಸೆತಗಾರಿಕೆಯಲ್ಲಿ ರೋವೆಲ್ ಮತ್ತೊಂದು ಬೀಸಿಂಗ್ ಹೊಡೆತ ಕೆಲವು 1 ಓಟಕ್ಕೆ ಸೀಮಿತತೆಯನ್ನು ಕಾಣ್ತಾ ಇದೆ. ಲಾಂಗ್ ಆಫ್ ವಿಭಾಗದಲ್ಲಿ ತಪ್ಪಿದ್ರು. 1 ಓಟದ ಮುಖಾಂತರ 37ಕ್ಕೆ ಮುನ್ನುಗ್ತಾ ಇದೆ. 3.2 ಓವರ್ಗಳಿಂದ ಅರ್ಥಾತ್ 20 ಎಸೆತಗಳ ಮುಂದೆ 37 ಓಟವನ್ನು ಕಲೆ ಹಾಕ್ತಾ ಇದೆ.
ಎದುರಾಳಿ ತಂಡಕ್ಕೆ ಅದಾವ ಟಾರ್ಗೆಟ್ ಅನ್ನು ಬಿಟ್ಕೊಡುತ್ತೆ ಕಾದು ನೋಡಬೇಕಾಗ್ತಾ ಇದೆ. ಮತ್ತೆ ಬೀಸುಗೆ ಹೊಡೆದಕ್ಕೆ ಯತ್ನ. ಒಂಟಿ ಹೊಡೆಗೆ ಸೀಮಿತವನ್ನು ಕಾಣ್ತಾ ಇದ್ದೇವೆ. ಒಂಟಿ ಹೊಡೆದ ಮುಖಾಂತರ ತಂಡ ಮೊತ್ತ 38ಕ್ಕೆ ಮುನ್ನುಗ್ತಾ ಇದೆ. ಹಲೋ, ಮತ್ತೆ ರೋವೆಲ್ ಎಸೆತಗಾರ ಖೇಲಿ. ಮತ್ತೆ ಬೀಸಿಗೆ ಹೊಡೆದಕ್ಕೆ ಯತ್ನ ಮಿಡ್ಕಾಯ್ಡ್ ವಿಭಾಗದಲ್ಲಿ ಒಂಟಿ ಓಟಕ್ಕೆ ಸೀಮಿತ ಕಾಣ್ತದೆ. ಉತ್ತಮವಾದ ಒಂದು ಕ್ಷೇತ್ರ ಮೂಡಿ ಬರ್ತಾ ಇದೆ. ಒಂಟಿ ಓಟದ ಮುಖಾಂತರ ತಂಡ ಮೊತ್ತದಲ್ಲಿ 39ಕ್ಕೆ ಮುನ್ನುಗ್ತಾ ಇದೆ. 4 ಓವರ್ ಮುಕ್ತಾಯದಲ್ಲಿ ಸತತ 10 ರನ್ ಕಾಯ್ದುಕೊಡ್ತಾ ಇದೆ ತಂಡ. ಮತ್ತೆ ಎಸೆತಗಾರಿಕೆಯಲ್ಲಿ ಸರ್ಫರಾಜ್ ತನ್ನ ಕುಡಿದ ದ್ವಿತೀಯ ಎಸೆಯಲು ಸರ್ಫರಾಜ್ ಸಜ್ಜರಾಗ್ತಾ ಇದ್ದಾರೆ. ತೀರ್ಪುಗಾರರು ಬಡಿಸುತ್ತಾ ಬೀಸಿಗೆ ಹೊಡೆದಕ್ಕೆ ಯತ್ನ ಕೊಂಚ ಹೊರನಡೆಎಂದು ಕಂಡದ ಚೆಂಡು ಅಕ್ರಮ ಎನ್ನುವುದ ಸೂಚನೆ ಮೂಡಿ ಬರ್ತಾ ಇದೆ ತೀರ್ಪುಗಾರರಿಂದ. ಈ ಅಕ್ರಮಗಳ ಮುಖಾಂತರ ತಂಡದ ಮೊತ್ತದಲ್ಲಿ ಒಂಟಿ ಹೊಡೆದ ಹೆಚ್ಚಿನ ಕಾಣ್ತಾ ಇದೆ. 41ಕ್ಕೆ ಮುನ್ನುಗ್ತಾ ಇದೆ. ಮತ್ತೆ ಸರ್ಫರಾಜ್ ಮತ್ತೆ ಉತ್ತಮವಾದ ಒಂದು ಎಸೆತ, ಯಾವುದೇ ಓಟಕ್ಕೆ ಆಸ್ಪದ ನೀಡ್ತಾ ಇಲ್ಲ, ಚುಕ್ಕಿ ಆಗ್ತಾ ಇದೆ. ತಂಡ ಮೊತ್ತದಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. 41ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ ತಂಡ. ಮತ್ತೆ ಎಸೆತಗಾರಿಕೆಯಲ್ಲಿ ಸರ್ಫರಾಜ್ ಸಜ್ಜಾಗ್ತಾ ಇದ್ದಾನೆ ತೀರ್ಪುಗಾರನ್ನು ಬಡಿಸುತ್ತಾ. ಮತ್ತೆ ಬೀಸುಗೆ ಹೊಡೆದಕ್ಕೆ ಯತ್ನ, ಯಾವುದೇ ಓಟಕ್ಕೆ ಆಸ್ಪದ ನೀಡ್ತಾ ಇಲ್ಲ, ಮತ್ತೆ ಚುಕ್ಕಿ ಆಗ್ತಾ ಇದೆ. ಚುಕ್ಕಿಗಳ ಮೇಲೆ ಚುಕ್ಕಿ ಬರ್ತಾ ಇದೆ. ಕೊಂಚ ಕಡಿವಾಣವನ್ನು ಹಾಕುವಲ್ಲಿ ಸಫಲತೆಯನ್ನು ಕಾಣ್ತಾ ಇದ್ದಾನೆ ಎಸೆತಗಾರ ಸರ್ಫರಾಜ್. ಈ ಒಂದು ಪಂದ್ಯಾಕೂಟ ಕೇವಲ 6 ಓವರ್ಗಳಿಗೆ ಸೀಮಿತವಾಗಿರುತ್ತದೆ. GPL ಗಂಗೋಳಿ ಪ್ರೀಮಿಯರ್ ಲೀಗ್ ಸೀಸನ್ 6 ದಿವಂಗತ ಸಮೀರ್ ಉದ್ಯಾವರ್ ಅವರ ಸ್ಮರಣಾರ್ಥವಾಗಿ ನಡೀತಾ ಇದೆ ಪಂದ್ಯಾಕೂಟ. GPL ಮೊದಲ 5 ಆವೃತ್ತಿಯ ಪಂದ್ಯಾಕೂಟದಲ್ಲಿ ಸಮೀರ್ ನಮ್ಮ ತಂಡದ ಸದಸ್ಯನಾಗಿದ್ದರು. ಅದು ಈ ಒಂದು ಪಂದ್ಯಾಕೂಟಕ್ಕಿಂತ ಮೊದಲು ಅಲ್ಲಾಹನ ದಾವತಿಗೆ ಹೋಗೊಟ್ಟು ಈ ಲೋಕವನ್ನು ತ್ಯಜಿಸಿದ್ದಾನೆ. ಮತ್ತೆ ಬುತ್ತಿಯಾಗುವ ಸಾಧ್ಯತೆ ಕೈ ಚೆಲ್ತಾ ಇದ್ದಾರೆ ಇರುವ ಕ್ಷೇತ್ರರಕ್ಷಕರು. ಒಂಟಿ ಓಟಕ್ಕೆ ಸೀಮಿತತೆಯನ್ನು ಕಾಣದೆ ಉತ್ತಮವಾದ ಕ್ಷೇತ್ರರಕ್ಷಣೆ ಒಂದು ಮೂಮೆಂಟಲ್ಲಿ ಕಂಡು ಬರ್ತಾ ಇದೆ.
ತನ್ನ ಮೊತ್ತ 43ರಲ್ಲಿ ಸ್ಥಗಿತ ಎಂದು ಕಾಣ್ತಾ ಇದೆ. ಮತ್ತೆ ಉತ್ತಮವಾದಂತಹ ಹೊಡೆತ, ಕೇವಲ 20 ಓಟಗಳು ಲಾಂಗ್ ಆನ್ ವಿಭಾಗದಲ್ಲಿ. ಮತ್ತೆ ಸರ್ಫರಾಜ್ ಸ್ಥಿತಿಗಾರಿಕೆಯಲ್ಲಿ ಎದುರಿಸಿ ಆಡುತ್ತಿರುವ ದಾಂಡಿಗ ಜುನೈದ್ ಬಿ. ಮತ್ತೆ ಬೀಸಿಗೆ ಹೊಡೆತಕ್ಕೆ ಯತ್ನ, 1 ಓಟಕ್ಕೆ ರನ್ ಔಟ್ ಆಗುವಂಥ ಸಾಧ್ಯತೆ ಇದ್ದಿತ್ತು. ಕೈ ಚೆಲ್ತಾ ಇದ್ದಾನೆ ಸ್ವತಃ ಎಸೆತಗಾರ. ಐದು ಓವರ್ಗಳ ಮುಕ್ತಾಯದಲ್ಲಿ 45 ಓಟವನ್ನು ಕಲೆ ಹಾಕ್ತಾ ಇದೆ ತಂಡ 2 ಉದರಿಯ ನಷ್ಟದಲ್ಲಿ. ಮತ್ತೆ ಬೀಸಿಗೆ ಹೊಡೆದಕ್ಕೆ ಯತ್ನ, ವಿಫಲತೆಯನ್ನು ಕಾಣ್ತಾ ಇದ್ದಾನೆ. ಒಡ್ಡಿ ಹೊಡೆದ ಓವರ್ ಥ್ರೋ ಮುಖಾಂತರ ಬರ್ತಾ ಇದೆ. ಒಡ್ಡಿ ಹೊಡೆದ ಹೆಚ್ಚಿನ ಕಾಣ್ತಾ ಇದೆ. 46ಕ್ಕೆ ಮುನ್ನುಗ್ತಾ ಇದೆ ತಂಡ. ವಿಲ್ಸನ್ ಎಸೆತಗಾರಿಕೆಯಲ್ಲಿ ವಿಲ್ಸನ್, ಜುನೈದ್ ದಾಂಡಿಗದಲ್ಲಿ ತಂಡ ಮೊತ್ತ 49. 2 ಉದರಿ ನಷ್ಟದಲ್ಲಿ 5-3 ಎಸೆತಗಳ ಮುಂದೆ. ಮತ್ತೆ ತಟ್ಟಿ ಮುಟ್ಟಿ 1 ಓಟವನ್ನು ತಂದು ಹಾಕ್ತಾ ಇದ್ದಾನೆ ದಾಂಡಿಗ ಜುನೈದ್. ತಂಡದ ಮೊತ್ತ 50. ಕಂಗೊಳಿ ಪ್ರೀಮಿಯರ್ ಲೀಗ್ 2026 ಆವೃತ್ತಿ 6 ನಡೀತಾ ಇದೆ. ಬಿಜಾಯ್ಸ್ ಕ್ರೀಡಾಂಗಣದಲ್ಲಿ
ಸಾಕಷ್ಟು ಹಚ್ಚು ಹಸಿರಾದಕ್ಕಂಥ ಈ ಒಂದು ಕ್ರೀಡಾಂಗಣ. ಎರಡು ಬಲಿಷ್ಠ ತಂಡಗಳ ನಡುವೆ ನಡೀತಕ್ಕಂಥ ಪಂದ್ಯಾಟಗಳು. ಕರ್ನಾಟಕ ರಾಜ್ಯದ ಸಾಕಷ್ಟು ಪರಿಚಿತ ಆಟಗಾರರ ಒಳಗೊಂಡಂತಹ ಎರಡು ತಂಡಗಳು ಸೆಣಸಾಡುತ್ತಾ ಇವೆ. ಒಂದು ಕಡೆ ವಿಡ್ವಾರ್ ಬಾಯ್ಸ್ ವಿರುದ್ಧವಾಗಿ ಡಿಮ್ಯಾಕ್ಸ್ ಬ್ಲಾಸ್ಟಾರ್ ಬ್ಯಾಂಗ್ಳೂರು. ಮುಕ್ತಾಯ ಕಡತಕ್ಕಂತಹ 6 ಓವರ್ನಲ್ಲಿ 62 ಓಟವನ್ನು ಕಲೆ ಹಾಕಿರ್ತಕ್ಕಂತಹ ವಿಡ್ವಾರ್ ಬಾಯ್ಸ್ ಎದುರಾಳಿ ತಂಡವಾಗತಕ್ಕಂತಹ ಬ್ಯಾಂಗ್ಳೂರ್ ತಂಡ ಡಿಮ್ಯಾಕ್ಸ್ ಬ್ಯಾಂಗ್ಳೂರ್ 63ರ ಚೇಸಿಂಗ್ ಟಾರ್ಗೆಟ್ ಅನ್ನು ನೀಡುತ್ತಾ ಇದೆ. 6 ಓವರ್ನ ಈ ಒಂದು ಪಂದ್ಯಾವಳಿ ಅಂಕಣದಲ್ಲಿ ಸಾಗುತ್ತಾ ಇದೆ. ಈಗಾಗಲೇ ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯವನ್ನು ಕಂಡುಕೊಳ್ಳುತ್ತಾ ಇದೆ. ಬಹಳಷ್ಟು ಚಿರಪರಿಚಿತ ಆಟಗಾರರನ್ನು ಒಳಗೊಂಡಂತಹ IPL ಮಾದರಿಯ ಈ ಒಂದು ಕ್ರಿಕೆಟ್ ಪಂದ್ಯಾಟ ಗಂಗೊಳ್ಳಿ ಪ್ರೀಮಿಯರ್ ಲೀಗ್ ಇತಿಹಾಸವನ್ನು ಸೃಷ್ಟಿಸ್ತಾ ಇದೆ. ಆರಂಭಿಕ ದಿನಗಳಲ್ಲಿ 2007-2008ರಲ್ಲಿ ಪ್ರಪ್ರಥಮ ಬಾರಿಗೆ ಈ ರೀತಿಯ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸಿಕೊಂಡಂತಹ ತಂಡ ಟೂರ್ನಮೆಂಟ್ಸ್ಗಳನ್ನು ಆಯೋಜಿಸ್ತಾ ಇತ್ತು. ಆರಂಭಿಕವಾಗಿ ಕುಂದಾಪುರ ವೆಲ್ಫೇರ್ ಅಸೋಸಿಯೇಷನ್ಸ್ 2008ರಲ್ಲಿ ಪ್ರಪ್ರಥಮ ಬಾರಿಗೆ ಕೇವಲ ಉಡುಪಿಯಿಂದ ಶಿರೂರಿನ ಆಟಗಾರರಿಗೆ ಒಳಪಡತಕ್ಕಂತಹ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಿಕೊಂಡಿತ್ತು. ತದನಂತರದ ದಿನಗಳಲ್ಲಿ ಗಂಗೊಳ್ಳಿ, ಅದೇ ರೀತಿ ತದನಂತರ ತೊನ್ಸೆ, ತದನಂತರ ಶಿರೂರು, ನಫೀಸ್, ಶೆನಾನ್ ಕ್ರಿಕೆಟರ್ಸ್, ಸಾದಿಕ್ ಕಾಪು ಅವರ ನೇತೃತ್ವದಲ್ಲಿ ಸಾಕಷ್ಟು ಪಂದ್ಯಾಟಗಳು ಅಂಕಣದಲ್ಲಿ ಮಮ್ಸಾರ್ನ ಕ್ರೀಡಾಂಗಣದಲ್ಲಿ ನಡೆಯುತ್ತಾ ಇತ್ತು. ತದನಂತರದ ದಿನಗಳಲ್ಲಿ ಗಂಗೊಳ್ಳಿ ಪ್ರೀಮಿಯರ್ ಲೀಗ್ IPL ಮಾದರಿಯ ಪಂದ್ಯಾಟಗಳಿಗೆ ಚಾಲನೆಯನ್ನು ಕೊಟ್ಟಿತು. 2012-13ರಲ್ಲಿ ಪ್ರಪ್ರಥಮ ಬಾರಿಯ ಸೀಸನ್ 1 ಅನ್ನು ಹಮ್ಮಿಕೊಂಡಿತ್ತು. ಆ ಒಂದು ಪಂದ್ಯಕೂಟದಲ್ಲಿ ಗಂಗೊಳ್ಳಿ ಸ್ಟ್ರೈಕರ್ಸ್ ಪ್ರಥಮ ಸ್ಥಾನಿಯಾಗಿ ಮೂಡಿ ಬಂದಿತ್ತು. ಅದೇ ರೀತಿಯ ಸತತವಾಗಿ ಪಂದ್ಯಾಟಗಳು ಮಮ್ಸಾರ್ ಕ್ರೀಡಾಂಗಣದಲ್ಲಿ ನಡೀತಾ ಇತ್ತು. ತದನಂತರದ ದಿನಗಳಲ್ಲಿ ಹಚ್ಚು ಹಸಿರಾತಕ್ಕಂತಹ ಕ್ರೀಡಾಂಗಣಗಳಲ್ಲಿ ಪಂದ್ಯಾಟಗಳನ್ನು ಆಯೋಜಿಸಿಕೊಂಡು ಹೋಗುತ್ತಾ ಇತ್ತು. ತದನಂತರದ ದಿನಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕಟೀಲ್ ಪ್ರೀಮಿಯರ್ ಲೀಗ್, ಬರ್ನ್ಸ್ ಪ್ರೀಮಿಯರ್ ಲೀಗ್, ನಮ್ಮ ನಾಡ ಒಕ್ಕೂಟ, ಛತಾಲಿಕ್ ಸಭಾಭವನ, ಈ ರೀತಿಯಾಗಿ ಹಲವಾರು ಪಂದ್ಯಾಕೂಟಗಳು ಈ ಒಂದು ಮರುಭೂಮಿಯಲ್ಲಿ ಹಚ್ಚು ಹಸಿರಾಗಿ ಸಜ್ಜುಗೊಳಿಸ್ತಕ್ಕಂತಹ ಈ ಒಂದು ಕ್ರೀಡಾಂಗಣಗಳಲ್ಲಿ ಪಂದ್ಯಾಟಗಳು ಆಯೋಜಿಸಿಕೊಂಡು ಹೋಗುತ್ತಾ ಇವೆ. ಅದೇ ರೀತಿಯಲ್ಲಿ 6ನೆಯ ಸೀಸನನ್ನು ಹಮ್ಮಿಕೊಂಡು ಹೋಗುತ್ತಾ ಇದೆ ಗಂಗೊಳ್ಳಿ ಪ್ರೀಮಿಯರ್ ಲೀಗ್. 2019ರಲ್ಲಿ ಅಂತಿಮವಾಗಿ ಸೀಸನ್ 5 ಅನ್ನು ಮಾಡಿತ್ತು. ತದನಂತರದ 4-5 ವರ್ಷಗಳ ವಿರಾಮದ ಬಳಿಕ ಮತ್ತೆ ಗಂಗೊಳ್ಳಿ ಪ್ರೀಮಿಯರ್ ಲೀಗ್ ಅನ್ನು ಹಮ್ಮಿಕೊಂಡು ಹೋಗುತ್ತಾ ಇವೆ. ಗಂಗೊಳ್ಳಿಯ ಸಹ ಆಟಗಾರರ ನೇತೃತ್ವದ ತಂಡ ಈ ಒಂದು ಪಂದ್ಯಕೂಟವನ್ನು ಆಯೋಜಿಸಿಕೊಂಡು ಹೋಗುತ್ತಾ ಇವೆ. 8 ತಂಡಗಳನ್ನು ಒಳಗೊಂಡಂತಹ 125 ಆಟಗಾರರ ಬಿಡ್ಡಿಂಗ್ನಲ್ಲಿ ನಡೆಸಿದಂತಹ ಇದು ಪಂದ್ಯಕೂಟ. ಲೀಗ್ ಕಪ್ ಮಾದರಿಯ ನಾಕ್ಔಟ್ ಮಾದರಿಯ ಪಂದ್ಯಕೂಟಗಳು ಈ ಒಂದು ಕ್ರೀಡಾಂಗಣದಲ್ಲಿ ಜರುಗುತ್ತಾ ಇವೆ. ಪಿಜಾಯ್ಸ್ನ ಈ ಒಂದು ಪಂದ್ಯಾಟಗಳನ್ನು ಆಯೋಜಿಸಿಕೊಂಡು ಹೋಗುತ್ತಾ ಇವೆ. ಈಗಾಗಲೇ ಸಾಕಷ್ಟು ಪಂದ್ಯಾಟಗಳು 2 ಅಂಕಣದಲ್ಲಿ ನಾವು ವೀಕ್ಷಣೆ ಮಾಡ್ತಾ ಇದ್ದೇವೆ. ಈ ಒಂದು ಹಂತದಲ್ಲಿ 2 ಸೋತ ತಂಡಗಳ ನಡುವಿನ ಹಣಾಹಣಿಯನ್ನು ನಾವು ವೀಕ್ಷಣೆ ಮಾಡುತ್ತಾ ಇದ್ದೇವೆ. ಒಂದು ಕಡೆ ವಿಡ್ವಾರ್ ಬಾಯ್ಸ್ ಸಾಕಷ್ಟು ಪ್ರಶಸ್ತಿಗಳನ್ನು ತನ್ನ ಮಡಲಿಗೆ ಹಾಕತಕ್ಕಂಥ ಒಂದು ತಂಡವಾದರೆ, ಇನ್ನೊಂದು ತುದಿಯಲ್ಲಿ ಹೊಸದಾಗಿ ಹೊರಚಿಮ್ಮಿಸತಕ್ಕಂಥ ತಂಡ. ಆದರೆ ಆಟಗಾರರು ಮಾತ್ರ ಅದೇ ಹಳೆಯ ಆಟಗಾರರ ಪರಿಚಯವನ್ನು ಕಾಣ್ತಾ ಇದ್ದೇವೆ ನಾವು. ಬ್ಯಾಂಗ್ಳೂರ್ ತಂಡದಲ್ಲಿ ಇನ್ನೊಂದು ಕಡೆಯಲ್ಲಿ ಸಾಕಷ್ಟು ಅನುಭವಿ ತಂಡವಾಗತಕ್ಕಂಥ ನಫೀಸ್ ಕ್ರಿಕೆಟರ್ಸ್ ಫರಗಿಪೇಟೆ, ಅದೇ ರೀತಿ ಗಂಗೊಳ್ಳಿ ಸ್ಟ್ರೈಕರ್ಸ್ ತಂಡಗಳು ಪ್ರಥಮ ಸೀಸನ್ನಿಂದ 6 ಸೀಸನ್ಗಳು ಸಹ ತಮ್ಮ ಉಪಸ್ಥಿತಿಯನ್ನು ತೋರ್ಪಡಿಸ್ತಾ ಇದೆ. ಅದೇ ರೀತಿ ಅಲ್ ಸಿತಾರ ಸಹ ಒಂದು ತಂಡವಾಗಿರ್ತದೆ. ಬಹುಶಃ 4-5 ಬಾರಿ ಈ ಒಂದು ಪಂದ್ಯಕೂಟದಲ್ಲಿ ತಮ್ಮ
ಉಪಸ್ಥಿತಿಯನ್ನು ತೋರ್ಪಡಿಸಿದೆ. ಸಿತಾರಾ ಉಡುಪಿ ತಂಡ ಸಾಕಷ್ಟು ಅನುಭವಸ್ಥ ತಂಡವಾಗತಕ್ಕಂಥ ಇನ್ನೊಂದು ತಂಡ DJ ಚಾಲೆಂಜರ್ಸ್ ಮ್ಯಾಂಗ್ಳೂರು ತಂಡ ಈ ಒಂದು ಟೂರ್ನಿಯಲ್ಲಿ ಅನುಪಸ್ಥಿತಿಯನ್ನು ಕಾಣುತ್ತಾ ಇದೆ. 5 ಸೀಸನ್ಸ್ಗಳಲ್ಲಿ ಕಂಡಿರ್ತಕ್ಕಂಥ ಈ ಒಂದು ಇನ್ನೊಂದು ಬಲಿಷ್ಠ ತಂಡ, ಇನ್ನೊಂದು ಮಾಲಕತ್ವದ ತಂಡ ಈ ಒಂದು ಸೀಸನ್ನಲ್ಲಿ ಮಾತ್ರ ನಾವು ವೀಕ್ಷಣೆ ಮಾಡ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಕಾದು ನೋಡಬೇಕಾಗಿದೆ. ಸಾಕಷ್ಟು ಬಲಿಷ್ಠ ತಂಡಗಳ ನಡುವಿನ ಸಿದ್ಧಾದಿನ ಸಮರಗಳು ಸಾಗುತ್ತಾ ಇವೆ. ಅಂಕಣದ ಒಳಭಾಗದಲ್ಲಿ ಅಂಕಣ ಬಿಯಲ್ಲಿ ನಡೆತಕ್ಕಂಥ ಪಂದ್ಯಾಟಗಳು ಬಲಿಷ್ಠವಾದಕ್ಕಂಥ ವಿಡ್ವಾರ್ ಬಾಯ್ಸ್ ಆರಂಭಿಕವಾಗಿ ನಾಡಿದ ಮುಖಭಾಗವನ್ನು ಜಯಿಸತಕ್ಕಂಥ ಬ್ಯಾಂಗ್ಳೂರ್ ಬ್ಲಾಸ್ಟರ್ಸ್ ಎದುರಾಳಿಗಳಿಗೆ ದಾಂಡುಗಾರಿಕೆಯನ್ನು ಬಿಟ್ಟುಕೊಂಡಿತ್ತು. ಆ ಒಂದು ನಿಟ್ಟಿನಲ್ಲಿ 62ರ ಮೊತ್ತವನ್ನು ಕಳೆದಕ್ಕಂಥ ವಿಡ್ವಾರ್ ಬಾಯ್ಸ್ಗಳು ಎದುರಾಳಿಗಳಿಗೆ ಡಿವೆಕ್ಸ್ ಬ್ಲಾಸ್ಟರ್ ಬ್ಯಾಂಗ್ಳೂರು ತಂಡಕ್ಕೆ 63ರ ಗುರಿಯನ್ನು ನೀಡುತ್ತಾ ಇದೆ. ನೋಡಬೇಕಾಗಿದೆ ಆರಂಭಿಕ ಕ್ರಮಾಂಕದ ಆಟಗಾರರ ಉಪಸ್ಥಿತಿಯನ್ನು ಕಾಣುತ್ತಾ ಇದ್ದೇವೆ ನಾವು. ಶಿವಪ್ರಸಾದ್ ಓರ್ವ ಅನುಭವಸ್ಥ ಕಡೀಲ್ ಫ್ರೆಂಡ್ಸ್ನ ಇನ್ನೋರ್ವ ಅನುಭವಸ್ಥ ಆಟಗಾರ ಗೂಟ ರಕ್ಷಣಾ ವಿಭಾಗದಲ್ಲಿ ಇದ್ರೆ, ಎಸೆತಗಾರಿಕೆ ವಿಭಾಗದಲ್ಲಿ ಹೊಸ ಎಸೆತಗಾರನ ಪರಿಚಯವನ್ನು ಕಾಣಬೇಕಾಗಿದೆ. ಸಾಕಷ್ಟು ಆಟಗಾರರ ಅನುಪಸ್ಥಿತಿಗೆ ಸಹ ನಾವು ಕಾಣುತ್ತಾ ಇದ್ದೇವೆ ಈ ಒಂದು ಪಂದ್ಯಕೂಟದಲ್ಲಿ. ಯಾಕಂದ್ರೆ 7 ಎಮಿರೇಟ್ಸ್ಗಳಲ್ಲಿ ಬಹುದೊಡ್ಡದಾದಂತಹ ಅಬುಧಾಬಿ ಪ್ರೀಮಿಯರ್ ಲೀಗ್ ನಡೆಯುತ್ತಾ ಇದೆ. ಅಬುಧಾಬಿಯಲ್ಲಿ ಸಾಕಷ್ಟು ಕರ್ನಾಟಕದ ಆಟಗಾರರು ಆ ಒಂದು ಪಂದ್ಯಕೂಟದಲ್ಲಿ ಉಪಸ್ಥಿತಿಗೆ ತೋರ್ಪಡಿಸತಕ್ಕಂಥ ಹಂತದಲ್ಲಿ ಗಂಗೋಳಿ ಪ್ರೀಮಿಯರ್ ಲೀಗ್ನಲ್ಲಿ ಸಾಕಷ್ಟು ಯುವ ಆಟಗಾರರ ಹೊಸ ಮುಖಗಳು ಗೋಚರವಾಗುತ್ತಾ ಇವೆ. ಬಾಲರ್ ನೇಮ್ ಪ್ಲೀಸ್. ಸುಕೇಶ್, ಕೀರ್ತನ್. ಆರಂಭಿಕ ಸ್ಲಾಗ್ ನಲ್ಲಿ ಬತಕದ ಒಂದು ಚೆಂಡು ನೇರವಾಗಿ ಮಿಡ್ ವಿಕೆಟ್ ವಿಭಾಗದ ಮೇಲ್ಭಾಗದಿಂದ ನಿಶ್ಚಯಾಂಶವಾಗಿ ತನ್ನ 2 ನಿಶ್ಚಯಾಂಶವಾಗಿ ಸೀಮಾ ಅಂಚಿನ ಹೊರಭಾಗವನ್ನು ಕಾಣುತ್ತಾ ಇದೆ. ಚೆಂಡು ಆರೋಟದ ಸೇರ್ಪಡೆ ಕಂಡುಕೊಳ್ಳುತ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. 62ರ ಈ ಒಂದು ಚೇಸಿಂಗ್ ಟಾರ್ಗೆಟ್ ಅಲ್ಲಿ ಆರಂಭಿಕ ಎಸೆತದಲ್ಲಿ 6 ಅನ್ನು ಸಿಡಿಸ್ತಾ ಇದ್ದಾರೆ. ಈ ಬಾರಿ ಆಫ್ ಸ್ಟಿಕ್ ವಿಭಾಗದಲ್ಲಿ ಬಂದಕದ ಒಂದು ಚೆಂಡು ಪೂರ್ಣಕ್ಕವಾಗಿ ಬಂದಕದ ಒಂದು ಚೆಂಡು ಡೀಪ್ ಶಾರ್ಟ್ ಸ್ಕ್ವೇರ್ ಶಾರ್ಟ್ ಕವರ್ಸ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಆಫ್ ಸ್ಟಿಕ್ ವಿಭಾಗದಲ್ಲಿ ಒಂಟಿ ಓಡವನ್ನು ಪೂರೈಸಿದರೆ ಇರುವ ಆಟಗಾರರು ಆರಂಭಿಕ ಜೋಡಿ ಕಾಣುತ್ತಾ ಇದ್ದೇವೆ ನಾವು. ಅದೇ ರೀತಿ ರಿಯಾಜ್ ಸಾಲಿಗ್ರಾಮ ಒಂದು ಕಡೆ ಇದ್ರೆ, ಇನ್ನೊಂದು ಕಡೆಯಲ್ಲಿ ರೋವಲ್ 6 ಸೀಸನ್ಸ್ ನಲ್ಲಿ ಸಹ ಗೋಚರಿಸತಕ್ಕಂಥ ಒಂದು ಮುಖವಾಗಿರುತ್ತದೆ ರೋವಲ್ ಪ್ರೀತ್. ಉತ್ತಮವಾದ ಎಸೆತ ಸ್ವಲ್ಪ ಮಟ್ಟಿಗೆ ಬುತ್ತಿಯಾಗುವ ಸಾಧ್ಯತೆ ಬಿದ್ದಿತ್ತು. ಪ್ರಯತ್ನವನ್ನು ಪಟ್ಟರು. ಬೆರಳಂಚೆ ಕುದ್ರಂಚೆ ಎರಡದಲ್ಲಿ ಪಾಸ್ ಆಗತಕ್ಕಂಥ ಒಂದು ಬಾಲ್ ನೇರವಾಗಿ ಸೀಮಾ ರೇಖೆಯ ಹೊರಭಾಗವನ್ನು ಕಾಣುತ್ತಾ ಇದೆ. 4 ಓಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಗಳಿಕೆ 11 ಓಟಗಳು. 63ರ ಬೃಹತ್ ಮೊತ್ತವನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಈಗಾಗಲೇ ಮತ್ತೆ ಕೀರ್ತನ್ ಉತ್ತಮವಾದ ಎಸೆತ ಸ್ವಲ್ಪ ಮಟ್ಟಿಗೆ ಒಂದು ಚೆಂಡಿಗೆ ಚಾಣಾಕ್ಷತೆಯ ದಾಂಡುಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ರೋವಲ್. ಆ ಒಂದು ಚೆಂಡಿಗೆ ಗಲಿ ವಿಭಾಗದಲ್ಲಿ ಹೇಳಿದರು. ಅಲ್ಲಿದ್ದ ಕ್ಷೇತ್ರರಕ್ಷಣೆಯಲ್ಲಿ ಒಂಟಿ ಓಟವನ್ನು ಮಾತ್ರ ಪೂರೈಸ್ತಾ ಇದ್ದಾರೆ. ಈ ಒಂದು ಪಂದ್ಯಾಟದಲ್ಲಿ ಸೋತ ತಂಡ ಈ ಟೂರ್ನಿಯಿಂದ ನಿರ್ಗಮನವನ್ನು ಕಾಣಬಹುದಾಗಿದೆ. ಗೆದ್ದ ತಂಡ ಇನ್ನೊಂದು ಹಂತದಲ್ಲಿ ಸೆಣಸಾಡಲಿಕ್ಕಿದೆ. ಮತ್ತೆ ಬಲವಾದ ಹೊಡೆದಕ್ಕೆ ಯತ್ನವನ್ನು ಮಾಡ್ತಾ ಇದ್ದಾರೆ ರಿಯಾಜ್ ಸಾಲಿಗ್ರಾಮ. ಚೆಂಡಿಗೆ ದಾಂಡಿಗೆ ಸಂಪರ್ಕವನ್ನು ಕಾಣುತ್ತಾ ಇಲ್ಲ. ದಾಂಡಿನ ಕೆಳಂಚಲು ಸ್ಪರ್ಶಕದ ಒಂದು ಚೆಂಡು ಕೇವಲ ಒಂಚಿ ಓಡವನ್ನು ಮಾತ್ರ. ಮತ್ತೆ ಕೀರ್ತನ್ ಈ ಬಾರಿ ಪೂರ್ಣಕ್ಕವಾಗಿ ಬದಕದ ಒಂದು ಚೆಂಡು ಶಾರ್ಟ್ ಮಿಡಲ್ ವಿಭಾಗದಲ್ಲಿ ಕ್ಷೇತ್ರರಕ್ಷಣೆ ಆಗ್ತಾ ಇದೆ. ಒಂಟಿ ಓಟವನ್ನು ಪೂರೈಸಿದರು. ಓವರ್ನ ಮುಕ್ತಾಯ. ಆರಂಭಿಕ ಓವರ್ನ ಮುಕ್ತಾಯಕ್ಕೆ 14 ಓಟಗಳನ್ನು ಕಳೆ ಹಾಕುತ್ತಾ ಇದೆ. ವಿಡ್ವಾರ್ ಬಾಯ್ಸ್ ವಿರುದ್ಧವಾಗಿ ಡಿಮ್ಯಾಕ್ಸ್ ಬ್ಲಾಸ್ಟರ್ ಬ್ಯಾಂಗ್ಳೂರು ತಂಡ.
ನಿಗದಿತ 36 ಎಸೆತಗಳ ಮುಂದೆ 63 ಓಟವನ್ನು ಕಲೆ ಹಾಕುವ ಒಂದು ಹಂತ ಅದನ್ನು ಕಾಣುತ್ತಾ ಇದೆ. ಬಲವು ಆರಂಭಿಕ ಓವರ್ನ ಮುಕ್ತಾಯ 14 ಓಟವನ್ನು ಮಾಡತಕ್ಕಂತಹ ವಿಡ್ವಾರ್ ಬಾಯ್ಸ್ನ ವಿರುದ್ಧವಾಗಿ ಬ್ಯಾಂಗ್ಳೂರ್ ಬ್ಲಾಸ್ಟರ್ಸ್ ಈಗಾಗಲೇ 14 ಓಟವನ್ನು ಮಾಡಿ ಇರುವ ಆಟಗಾರ ಸಹ ಸ್ವಸ್ಥಾನದಲ್ಲಿದ್ದಾರೆ. ರೋವಲ್ ಒಂದು ಕಡೆ ಆದರೆ ರಿಯಾಜ್ ಸಾಲಿಗ್ರಾಮ ಇನ್ನೊಂದು ತುದಿಯಲ್ಲಿದ್ದಾರೆ. ಎಸೆತಗಾರಿಕೆ ವಿಭಾಗದಲ್ಲಿ ಹೊಸ ಎಸೆತಗಾರ ಅಯಾಜ್ ಕಖಿಂಜೈ. ಈ ಬಾರಿ ಮಾಡ್ತಕ್ಕಂಥ ಒಂದು ಎಸೆತ ಆಫ್ ಸ್ಟಿಕ್ ವಿಭಾಗದಲ್ಲಿ ಹಾದು ಹೋಗ್ತಕ್ಕಂಥ ಒಂದು ಚೆಂಡು ಸ್ವಲ್ಪ ಹೊರಡತಕ್ಕಂಥ ಒಂದು ಚೆಂಡಿಗೆ ತೀರ್ಮಾನಕಾರರು ವೈಟ್ ಸೂಚನೆ ನೀಡುತ್ತಾ ಇದ್ದಾರೆ. ವೈಟ್ನ ಮುಖ್ಯವಾಗಿ ಬಂದಕ್ಕಂಥ ಒಂಟಿ ಓಟ ತಂಡದ ಒಟ್ಟು ಗಳಿಗೆ 15 ಓಟಗಳು ತಂಡದ ಒಟ್ಟು ಖಾತೆಯನ್ನು ಕಾಣುತ್ತಾ ಇದೆ. ಮತ್ತೆ ಎಸೆತಗಾರಿಕೆ ವಿಭಾಗದಲ್ಲಿ ರಿಯಾಜ್ ಬಾರಿ ಉತ್ತಮವಾದ ಹೊಡೆತ ಅದರ ಬ್ಯಾಟಿನ ಮೇಲಾಂಚನ್ನು ಸ್ಪರ್ಶಿಸದ ಒಂದು ಚೆಂಡು ಗಲಿ ವಿಭಾಗದಲ್ಲಿ ಬತ್ತಿ ಔಟ್. ರೋವಲ್ ಹುದ್ದೆಯ ಪದವನ್ನು ಕಾಣುತ್ತಾ ಇದ್ದೇವೆ. ಎಕ್ಸ್ಟ್ರಾ ಕವರ್ಸ್ ವಿಭಾಗದ ಮೇಲ್ಭಾಗದಲ್ಲಿ ಹೊಡೆಯುವ ಯತ್ನವನ್ನು ಮಾಡಿದರು ರೋವೆಲ್. ಬ್ಯಾಟಿನ ಮೇಲಾಂಚನ್ನು ಸ್ಪರ್ಶಿಸತಕ್ಕಂಥ ಒಂದು ಚೆಂಡು ಗಲಿ ವಿಭಾಗದಲ್ಲಿ ಒತ್ತಿಯಾಗುವ ಮುಖೇನವಾಗಿ ತನ್ನ ಆಟಕ್ಕೆ ಪೂರ್ಣ ವಿರಾಮವನ್ನು ಹಾಕುತ್ತಾ ಇದ್ದಾರೆ. ಔಟ್ ಆಗಿ ಡಗ್ಔಟ್ನತ್ತ ತನ್ನ ಹೆಜ್ಜೆ ನೀಡುತ್ತಾ ಇದ್ದಾರೆ. ರೋವಲ್ ಪ್ರೀತ್ ನಿರ್ಗಮಿಸ್ತಾ ಇದ್ದಾರೆ. ಆರಂಭಿಕ ಯಶಸ್ಸು ಲಭಿಸ್ತಾ ಇದೆ ವಿಡ್ವಾರ್ ಬಾಯ್ಸ್ಗಳಿಗೆ. ಶಿವಪ್ರಸಾದ್ ನಾಯಕತ್ವದಲ್ಲಿ ಸೆಣಸಾಡುತ್ತಾ ಇದೆ ವಿಡ್ವಾರ್ ಬಾಯ್ಸ್. ಸರ್ಫರಾಜ್ ನವಾಜ್ ಆಗಮನವನ್ನು ಕಾಡುತ್ತಾ ಇದೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಹುದ್ದೆಯನ್ನು ಕಾಣಿಸ್ತಕ್ಕಂಥ ಹಂತವನ್ನು ಕಾಣುತ್ತಾ ಇದ್ದೇವೆ. ಪಂದ್ಯಾಟವನ್ನು ಗೆಲ್ಲಬೇಕಾದರೆ ಹುದ್ದೆಗಳನ್ನು ಗಮನಿಸಬೇಕಾಗಿದೆ. ಡಾಟಾ ಡಿಲಿವರೀಸ್ಗಳನ್ನು ಎಸೆಯಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಕಾದು ನೋಡೋಣ ಎಸೆತಗಾರಿಕೆ ವಿಭಾಗದಲ್ಲಿ ಯಾವ ರೀತಿಯ ಎಸೆತಗಾರಿಕೆಯನ್ನು ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ವಿಡ್ವಾರ್ ಬಾಯ್ಸ್ನ ಆಟಗಾರರು ಇದರ ಬಾಧೆ ಮಾಡತಕ್ಕಂಥ ಮುಂದೆ ಎಸೆತ ಮತ್ತೆ 1 ಬೌನ್ಸ್ ಬೌಂಡರಿ ಟಾಪ್ ಎಡ್ಜ್ ಆಗ್ತಾ ಇದೆ. ಕೂಡಿಸಿ ಹೊಡೆಯುವ ಯತ್ನದಲ್ಲಿ ಸಫಲತೆಯನ್ನು ಕಾಣುತ್ತಾ ಇದ್ದೇವೆ. ಆ ಒಂದು ಸಫಲತೆಗೆ ಏನೊಂದು ಹಾದಿ ಇರುತ್ತದೆ, ಅದೇ ಗಾಳಿ. ಆ ಒಂದು ಗಾಳಿ ಮಾತ್ರ ಚೆಂಡಿಗೆ ಸೀಮಾರೇಖೆಯ ಅಂಚಿನತ್ತ ಕೊಂಡೊಯ್ತು. 1 ಬೌನ್ಸ್ ಬೌಂಡರಿ ಆಗ್ತಾ ಇದೆ. ರಿಯಾಜ್ ಟು ಸರ್ಫರಾಜ್ ತಂಡದ ಒಟ್ಟುಗಳಿಗೆ 19 ಓಟಗಳು, 63 ಓಟಗಳನ್ನು ಮಾಡಬೇಕಾಗಿದೆ ಜಯಕ್ಕಾಗಿ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮಾದರಿಯಿಂದ ಸರ್ಫರಾಜ್ ಅವರಿಗೆ. ಅಂಕಳ ಎಲ್ಲಿ ಗಂಗೊಳ್ಳಿಯ ಇನ್ನೊಂದು ತಂಡವಾತಕ್ಕಂಥ SM ವಾರಿಯರ್ಸ್ ವಿರುದ್ಧವಾಗಿ ಸೆಣಸಾಡುತ್ತಾ ಇದೆ ಸಿತಾರಾ. ಈಗಾಗಲೇ ಮುಕ್ತಾಗಿರತಕ್ಕಂಥ 2 ಓವರ್ಗಳಲ್ಲಿ 10 ಓಟಗಳನ್ನು ಮಾಡಿ ತನ್ನ ಅಮೂಲ್ಯವಾದಕ್ಕಂಥ ಒಂದು ಹುದ್ದೆಯನ್ನು ಸಹ ಕಳೆದುಕೊಂಡಿದೆ SM ವಾರಿಯರ್ಸ್ ಗಂಗೊಳ್ಳಿ.
ಪಂದ್ಯಾಟ ಸ್ವಲ್ಪ ಮಟ್ಟಿಗೆ ನಿಲುವನ್ನು ಕಂಡಿತ್ತು. ತೀರ್ಮಾನಕರ ಸಮಾನಕದ ಬಳಿಕ ಮತ್ತೆ ಪಂದ್ಯಾಟವನ್ನು ಆರಂಭಿಸಿಕೊಳ್ತಾ ಇದ್ದೇವೆ. ಅಯಾಜ್ ಕಖಿನ್ಜೆ ಎಸೆತಗಾರಿಕೆಯಲ್ಲಿ ತನ್ನ ಆರಂಭಿಕ ಓವರ್ನ ತೃತೀಯ ನಿರ್ವಹಣೆಯನ್ನು ಎಸರಿದ್ದಾರೆ. 1.2 ಓವರಲ್ಲಿ ಈಗಾಗಲೇ 19ಕ್ಕೆ 1. ರಿಯಾಜ್ ಟು ಸರ್ಫರಾಜ್ ನವಾಜ್. ಉತ್ತಮವಾದ ಎಸೆತ, ಬ್ಲಾಕರ್ ಮಾದರಿ ಬಂದಕದ ಒಂದು ಚೆಂಡು ತಟ್ಟಿ ಮುಟ್ಟಿ ಒಂಟಿ ಓಟವನ್ನು ಗಳಿಸ್ತಾ ಇದ್ದಾರೆ. 30 ಸರ್ಕಲ್ ಒಳಗಡೆ ಕ್ಷೇತ್ರರಕ್ಷಣೆ ಆಗುತ್ತಾ ಇದೆ. ಒಂಟಿ ಓಟದಿಂದಾಗಿ ತಂಡದ ಒಟ್ಟುಗಳಿಗೆ 20 ಓಟಗಳು. ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ರಿಯಾಜ್ ಸ್ವಲ್ಪ ಮಟ್ಟಿಗೆ ಶಾರ್ಟ್ ಆಗಿ ಬದಕದ ಒಂದು ಚೆಂಡು ಮಿಡಾನ್ ವಿಭಾಗದ ಮೇಲ್ಭಾಗದಿಂದ ಚೆಂಡು ಚಲಿಸ್ತಾ ಇದೆ ಸೀಮಾ ರೇಖೆಯ ಹೊರಭಾಗಕ್ಕೆ. 6 ಓಟಗಳು. ಓಟದ ಮುಖೇನವಾಗಿ ತಂಡದ ಒಟ್ಟುಗಳಿಗೆ 26. ಮತ್ತೆ ಬಿರುಸಿನ ಹೊಡೆದಕ್ಕೆ ಯತ್ನ ಮಾಡಿದ್ರು. ಔಟರೇಜ್ ಆಗ್ತಾ ಇದೆ. ಪ್ರಥಮ ಜಾರಿಯಲ್ಲಿ ಕ್ಷೇತ್ರ ರಕ್ಷಣೆ ಯಾವುದೇ ಓಟಕ್ಕೆ ಆಸ್ಪದವನ್ನು ಕಾಣುತ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅನುಸರಣೆ ಕಾಣುತ್ತಾ ಇದೆ. ಅಂತಿಮ ಎಸೆತ ಬಾಕಿ ಉಳಿಯುತ್ತಾ ಎಸೆತಗಾರಿಕೆ ವಿಭಾಗದಲ್ಲಿ ಅಯಾಜ್ ಕಖಿನ್ಜೆ. ವೇಗದ ಎಸೆತಗಾರ ರಿಯಾಜ್ ಸಾಲಿಗ್ರಾಮ್ ಅವರಿಗೆ ಶಫಲ್ ಆದ್ರು. ಮತ್ತೆ ಬಿರುಸಿನ ಹೊಡೆದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಟಾಪ್ ಎಜ್ ಆಗ್ತಾ ಇದೆ. ನೋ ಬಾಲ್ ಸೂಚನೆ. ರಿಯಾಜ್ ಸಾಲಿಗ್ರಾಮ್ ಅವರಿಗೆ ಜೀವದಾನ. ನೋ ಬಾಲ್. ಅದೇ ರೀತಿ ಗಿಫ್ಟೆಡ್ ಆಗಿ ಆಟಗಾರರಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಸಹ ಇವೆ. ಒಂದು ಹಂತದಲ್ಲಿ ಯಾವ ರೀತಿಯಾಗಿ ಬೇಕಾದ್ರೆ ಆಡಬಹುದು. ಔಟ್ ಆಗುವ ಚಾನ್ಸ್ ಇಲ್ಲ, ಯಾಕೆಂದ್ರೆ ಫ್ರೀ ಹಿಟ್. ಮತ್ತೆ ಈ ಬಾರಿ ಒಂಚಿ ಓಟವನ್ನು ಪಡೆಯುತ್ತಾ ಇದ್ದಾರೆ. ತಂಡದ ಒಟ್ಟು ಗಳಿಕೆ 28-29 ಓಟಗಳು. ಮುಕ್ತಾಯದ 2ನೇ ಓವರ್ನಲ್ಲಿ 19ಕ್ಕೆ 29. ಹೊಸ ಎಸೆತಗಾರರ ಪರಿಚಯ ಕಾಣಬೇಕಾಗಿದೆ. ಕೀರ್ತನ್ ತನ್ನ ದ್ವಿತೀಯ ಓವರ್ನ ಆರಂಭಿಕ ಎಸೆತಕ್ಕಾಗಿ ಕೀರ್ತನ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮಾದರಿಯಿಂದ ಸರ್ಫರಾಜ್ ನವಾಜ್ ಅವರಿಗೆ ಮಧ್ಯೆ ಚಾಣಾಕ್ಷತೆಯ ಪ್ಯಾಡಲ್ ಸ್ವೀಪ್ ಆಗ್ತಾ ಇದೆ. ಕ್ಷೇತ್ರರಕ್ಷಕ ಮಾತ್ರ ಚೆಂಡಿಗಾಗಿ ಪಳವಳು ಮಾಡ್ತಾ ಇದ್ದಾರೆ. ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ರು. ಉತ್ತಮವಾದ ಕ್ಷೇತ್ರರಕ್ಷಣೆ ಅವಖೇಲವಾಗಿ ಒಂಟಿ ಅವಳಿ ಓಟವನ್ನು ಸಹ ಪೂರೈಸ್ತಾ ಇದ್ದಾರೆ. ತಂಡದ ಒಟ್ಟು ಗಳಿಕೆ 31 ಓಟಗಳು. ಇನ್ನುಳಿತಕ್ಕಂತಹ 23 ಎಸೆತಗಳ ಮುಂದೆ 32 ಓಟದ ಅವಶ್ಯಕತೆ ಕಾಣಬೇಕಾಗಿದೆ. ದಾಂಡಿನ ಅಂಚನ ಸ್ಪರ್ಶಕದ ಒಂದು ಚೆಂಡು ನೇರವಾಗಿ ಗುಣದ ಹಿಂಭಾಗದಲ್ಲಿ ಔಟ್. ಸರ್ಫರಾಜ್ ನವಾಜ್ ಅವರ ಹೊದ್ದರಿಯ ಪದವನ್ನು ಕಾಣುತ್ತಾ ಇದ್ದೇವೆ. ದ್ವಿತೀಯ ಹೊದ್ದರಿಯ ಪತನವನ್ನು ಕಾಣ್ತಾ ಇದ್ದೇವೆ. ವಿಡ್ ವಾರ್ ಬಾಯ್ಸ್ ತಂಡದ ವಿರುದ್ಧವಾಗಿ
ಡಿಮ್ಯಾಕ್ಸ್ ಬ್ಲಾಸ್ಟರ್ ಬ್ಯಾಂಗಲೂರು. ತಂಡದ ನಾಯಕನ ಆಗಮನವನ್ನು ಕಾಣ್ತಾ ಇದ್ದೇವೆ. ಬಹುಶಃ ಟೈಸನ್ ಕ್ಷಮಿಸಿ, ತಂಡದ ಐಕಾನ್ ಆಟಗಾರ ಶರಾಫತ್ ಬಿಲ್ಡಿಂಗ್ ಆಟಗಾರ ಶರಾಫತ್ ಅವರ ಪರಿಚಯ ಕಾಣ್ತಾ ಇದ್ದೇವೆ. ಇನ್ನಿರ್ತಕ್ಕಂಥ 18 ಎಸೆತಗಳ ಮುಂದೆ, ಕ್ಷಮಿಸಿ, ಡಾಟಾ ಡೆಲಿವರಿ ಸೇರ್ಪಡೆ ಕಾಣುತ್ತಾ ಇದ್ದೇವೆ ನಾವು. 21 ಎಸೆತಗಳ ಮುಂದೆ 31 ಓಟದ ಅವಶ್ಯಕತೆ ಕಾಣಬೇಕಾಗಿದೆ ಸ್ಪಷ್ಟ ಜಯಕ್ಕಾಗಿ. ಗೆದ್ದವ ತಂಡ ಮುಂದಿನ ಹಂತಕ್ಕೆ ಸೇರ್ಪಡೆ, ಸೋತ ತಂಡ ಗಂಟೆ ಮುಟ್ಟೆಗಳನ್ನು ಕಟ್ಟಿ ಈ ಒಂದು ಪಂದ್ಯಾಟಕ್ಕೆ ಆಗಮಿಸ್ತಕ್ಕಂತಹ ತಂಡಕ್ಕೆ ನಾವು ಧನ್ಯವಾದಗಳನ್ನು ಕೋರುತ್ತಾ ಇದ್ದೇವೆ. ಪಂದ್ಯಾಟದಿಂದ ನಿರ್ಗಮನ ಕಾಣಬಹುದಾಗಿದೆ. ಮತ್ತೆ ಕೀರ್ತನ್ ಆಫ್ ಸ್ಟಿಕ್ ವಿಭಾಗದಲ್ಲಿ ಬಂದಕದ ಒಂದು ಚೆಂಡು ಸ್ವಲ್ಪ ಮಟ್ಟಿಗೆ ಎದೆಗಟ್ಟಿಗೆ ಬಂದಕದ ಒಂದು ಚೆಂಡು. ಆಫ್ ಸ್ಟಿಕ್ ವಿಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಹೊರಡತಕ್ಕಂಥ ಒಂದು ಚೆಂಡಿಗೆ ಆಕ್ರಮಿಸೋದಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ತೀರ್ಮಾನಕಾರಕರು. ಮಾತ್ರ ಒಂದು ಚೆಂಡಿಗೆ ಗಣನೆಗೆ ಬಂದಕಂಥ ಒಂದು ಎಸೆತವನ್ನು ಎಸೆದಿದ್ದೀರಿ ಎಂಬ ಸೂಚನೆ ಬರುತ್ತಾ ಇದೆ. ಮತ್ತೆ ಅದೇ ರೀತಿಯ ಒಂದು ಶೈಲಿಯ ಎಸೆತಗಾರಿಕೆಯಲ್ಲಿ ಮತ್ತೆ ಈ ಬಾರಿ ತನ್ನ 2 ಬಾಹುಗಳನ್ನು ನಿರಸಮಾಂತರವಾಗಿ ಚಾಚುವ ಮುಖೇನವಾಗಿ ಅಕ್ರಮ ಎಸೆತ ವೈಟ್ ಬಾಲ್ ಸೂಚನೆ ನೀಡುತ್ತಾ ಇದ್ದಾರೆ. 1 ಓಟದ ಸೇರ್ಪಡೆಗೊಳ್ಳುತ್ತಾ ಇದೆ. ತಂಡದ ಒಟ್ಟು ಮೊತ್ತ 32 ಓಟಗಳು. ಸಾಕಷ್ಟು ಸಮಯದ ಬಳಿಕ ಇತರರ ಮುಖೇನವಾಗಿ ಬಂದಾಗ 1 ಓಟದ ಮುಖೇನ ಒಟ್ಟುಗಳಿಗೆ 32ಕ್ಕೆ ನೆಗೆದಿಕೆ ಕಾಣುತ್ತಾ ಇದೆ. ಅಂತಿಮವಾಗಿ ಎಸೆತಗಾರಿಕೆಯಲ್ಲಿ ಮತ್ತೆ ಕೀರ್ತನ್ ತನ್ನ ಆರಂಭಿಕ ಓವರ್ನ ಈ ಬಾರಿ ಮತ್ತೆ ಆಫ್ ಸ್ಟಿಕ್ ವಿಭಾಗದಲ್ಲಿ ಬರ್ತಕ್ಕಂಥ ಒಂದು ಚೆಂಡು ಸ್ವಲ್ಪ ಮಟ್ಟಿಗೆ ತಿರುವನ್ನು ಪಡೆಯುತ್ತಾ ಇದೆ ಎಂಬ ಸೂಚನೆ ಬರುತ್ತಾ ಇದೆ ತೀರ್ಮಾನಕಾರಕರ ಮುಖೇನವಾಗಿ. ಮತ್ತೆ ಡಾಟಾ ಡೆಲಿವರಿಯ ಸೇರ್ಪಡೆ. ಅಂತಿಮ ಎಸೆತ ಬಾಕಿ ಉಳಿತಾ ಇವೆ. ಆರಂಭಿಕ ಎಸೆತ ಓವರ್ನಲ್ಲಿ 14 ಓವರ್ ಬಿಟ್ಟುಕೊಡ್ತಕ್ಕಂತಹ ಕೀರ್ತನ್ ಈ ಒಂದು ಓವರ್ನಲ್ಲಿ ಕೇವಲ 2 ಓಟಗಳನ್ನು ಮಾತ್ರ ಬಿಟ್ಟುಕೊಡುತ್ತಾ ಇದ್ದಾರೆ. ಮತ್ತೆ ಡಾಟಾ ಡೆಲಿವರಿ ಉತ್ತಮವಾದ ಎಸೆತ, ಚುಕ್ಕಿಯ ನಿರ್ವಹಣೆ. ಡಾಟಾ ಡೆಲಿವರೀಸ್ಗಳು ಮಾತ್ರ ತಲೆಬೇನೆಯ ವಿಚಾರವಾಗಿರುತ್ತದೆ ಬ್ಯಾಂಗ್ಳೂರ್ ಬ್ಲಾಸ್ಟರ್ಸ್ಗಳಿಗೆ. 18 ಎಸೆತ 30 ಓಟದ ಅವಶ್ಯಕತೆ. ಸರಾಸರಿ 10 ರನ್ ಧಾರಣೆ ಕಂಡುಕೊಳ್ಳಬೇಕಾಗಿದೆ ಸ್ಪಷ್ಟ ಜಯಕ್ಕಾಗಿ. ಹದಿನೆಂಟು ಎಸೆತಗಳ ಮುಂದೆ ಬರೋಬ್ಬರಿ 10 ರನ್ ಧಾರಣೆ ಕಂಡುಕೊಳ್ಳಬೇಕಾಗಿದೆ. ಸ್ಪಷ್ಟ ಜಯವನ್ನು ಕಾಣಬೇಕಾಗಿದ್ರೆ 30 ಓಟಗಳು ಮಾಡಬೇಕಾಗಿದೆ. 31 ಓಟಗಳು ಮಾಡಬೇಕಾಗಿದೆ ಸ್ಪಷ್ಟ ಜಯಕ್ಕಾಗಿ. 63 ಟಾರ್ಗೆಟ್. ಅದೇ ರೀತಿ 18 ಎಸೆತಗಳ ಮುಂದೆ 31 ಓಟಗಳು.
ಮಾಡಲೇಬೇಕಾಗಿದೆ, ಇಲ್ಲ ಅಂದ್ರೆ ಈ ಒಂದು ಟೂರ್ನಿಯಿಂದ ನಿರ್ಗಮನ ಕಾಣಬಹುದಾಗಿದೆ. ಬಲಿಷ್ಠವಾದ ವಿಡ್ವಾರ್ ಬಾಯ್ಸ್ ವಿರುದ್ಧವಾಗಿ ಡಿಮ್ಯಾಕ್ಸ್ ಬ್ಲಾಸ್ಟರ್ ಬ್ಯಾಂಗ್ಳೂರು ತಂಡ ಸೆಣಸಾಡುತ್ತಾ ಇದೆ. ಆ ಒಂದು ಹಂತವನ್ನು ಕಾಣಬೇಕಾಗಿದೆ. ಎಸೆತಗಾರಿಕೆ ವಿಭಾಗದಲ್ಲಿ ಹೊಸ ಎಸೆತಗಾರರ ಪರಿಚಯ ಕಾಣುತ್ತಾ ಇದ್ದೇವೆ ನಾವು. ಜುನೈದ್ ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ಮಾದರಿಯಿಂದ ಪೂರ್ಣಕವಾಗಿ ಬಂದ ಚೆಂಡು ಎಕ್ಸ್ಟ್ರಾ ಕವರ್ಸ್ ವಿಭಾಗ ತಳ್ಳಿದರು. ಅಲ್ಲಿಂದ ಶತರಕ್ಷಣೆಯಲ್ಲಿ ಒಂಟಿ ಹೊಡೆದು ಪೂರೈಸಿದ್ರು. ಅವಳಿ ಒಡೆಗೆ ತೋಲು ಮಾಡ್ತಾ ಇದ್ದಾರೆ. ಅನಾವಶ್ಯಕವಾಗಿ ರನ್ ಕದಿಯುವ ಯತ್ನದಲ್ಲಿ ಶರಾಫತ್ ಹುದ್ದರಿಯನ್ನು ಕಾಣುತ್ತಾ ಇದೆ. ತೃತೀಯ ಆಘಾತ ಕಂಡುಕೊಳ್ಳುತ್ತಾ ಇದೆ ಶರಾಫತ್ ಅವರ ರೂಪದಲ್ಲಿ. ಅವಳಿ ಓಟಕ್ಕೆ ಯತ್ನವನ್ನು ಮಾಡಿದರು ಶರಾಫತ್. ಅನಾವಶ್ಯಕವಾಗಿ ರನ್ ಕದಿಯುವ ಯತ್ನ, ಆ ಒಂದು ಯತ್ನದಲ್ಲಿ ವಿಫಲತೆ ಕಾಣುತ್ತಾ ಇದ್ದಾರೆ. ಔಟ್ ಆಗಿ ನಿರ್ಗಮನ ಕಾಣುತ್ತಾ ಇದ್ದಾರೆ ಶರಾಫತ್ ತೆರವಾದ ಸ್ಥಾನದಲ್ಲಿ ಇನ್ನಿರುವ ಆಟಗಾರ ಯಾರ ಪರಿಚಯ ಕಾಣುತ್ತಾ ಇದ್ದಾರೆ ನೋಡಬೇಕಾಗಿದೆ. ಡಿಮ್ಯಾಕ್ಸ್ ಬ್ಲಾಸ್ಟರ್ ಬ್ಯಾಂಗ್ಳೂರು ತಂಡ ಎರಡಂಚ ಆಟಗಾರ, ತಂಡದ ನಾಯಕ, ಆಧಾರ ಸ್ತಂಭ ಅಂಕಣವನ್ನು ಪ್ರವೇಶಿಸ್ತಾ ಇದ್ದಾರೆ. ಟೈಸನ್ ಒಂಟಿ ಓಟ ನಿರಾಸವಾಗಿ ಪಡೆದ್ರು. ಅವಳಿ ಓಟಕ್ಕೆ ಯತ್ನವನ್ನು ಮಾಡಿದ್ರು ರಿಯಾಜ್. ಆ ಒಂದು ಹಂತದಲ್ಲಿ ಮಾತ್ರ ವಿಫಲತೆ ಕಂಡತಕ್ಕಂಥ ಆಟಗಾರ ಶರಾಫತ್ ತನ್ನ ಹುದ್ದರಿಯನ್ನು ಎದುರಾಳಿ ತಂಡಕ್ಕೆ ಒಪ್ಪಿಸಿ ಪಂದ್ಯ ವೀಕ್ಷಣೆ ಮಾಡಿದರು. ವಿಶ್ರಾಂತಿ ಕೊಠಡಿಯಲ್ಲಿ ವಿಶ್ರಾಂತಿ ಪಡೆಯುತ್ತಾ ಇದ್ದಾರೆ. ಅವರ ತೆರವಾದ ಸ್ಥಾನದಲ್ಲಿ ತಂಡದ ನಾಯಕ, ಅನುಭವಸ್ಥ ಆಟಗಾರ, ತಂಡದ ಆಧಾರ ಸ್ತಂಭ ಟೈಸನ್ ವಿಲ್ಸನ್ ಅವರ ಆಗಮನವನ್ನು ಕಾಣುತ್ತಾ ಇದ್ದೇವೆ ನಾವು. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿದ್ದಾರೆ. ಸ್ಟ್ರೈಕರ್ ವಿಭಾಗದಲ್ಲಿ ರಿಯಾಜ್, ಕ್ಷಮಿಸಿ, ಟೈಸನ್ ಸ್ಟ್ರೈಕರ್ ಅಲ್ಲಿದ್ದಾರೆ. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ರಿಯಾಜ್, ಎಸೆತಗಾರಿಕೆ ವಿಭಾಗದಲ್ಲಿ ಜುನೈದ್ ತನ್ನ ಆರಂಭಿಕ ಓವರ್ನ ದ್ವಿತೀಯ ನಿರ್ವಹಣೆಗಾಗಿ 17 ಎಸೆತ 30 ಓಟದ ಅವಶ್ಯಕತೆ. ಆಫ್ ಸ್ಟಿಕ್ ವಿಭಾಗದಲ್ಲಿ ಬರತಕ್ಕಂಥ ಒಂದು ಚೆಂಡು ವೈಟ್ ಬಾಲ್ ಸೂಚನೆ ಬರುತ್ತಾ ಇದೆ. ಆಫ್ ಸ್ಟಿಕ್ ವಿಭಾಗದಿಂದ ಸ್ವಲ್ಪ ಮಟ್ಟಿಗೆ ಹೊರಡತಕ್ಕಂಥ ಒಂದು ಚೆಂಡಿಗೆ ತೀರ್ಮಾನಕಾರಕರು ನಿಶ್ಚಯಾಂಶವಾಗಿ ಅಕ್ರಮ ಎಸೆತದ ಸೂಚನೆ ನೀಡುತ್ತಾ ಇದ್ದಾರೆ. ಇತರರ ಖಾತೆಗೆ ಒಂಟಿ ಓಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಗಳಿಗೆ 34ಕ್ಕೆ ನೆಗೆದಿರಿಕೆಯನ್ನು ಕಾಣುತ್ತಾ ಇದೆ. ಆರಂಭಿಕ ಎಸೆತದಲ್ಲಿ 1 ಔಟ್ 1 ರನ್ ಅಂಡ್ ರನ್ ಔಟ್. ತದನಂತರದ ಎಸೆತಗಾರಿಕೆ ಆಕ್ರಮ ಎಸೆತ ವೈಡ್ ಬಾಲ್. ದಯವಿಟ್ಟು ಯಾವುದೇ ಆಟಗಾರರು ದಯವಿಟ್ಟು ಅಂಪೈರ್ನೊಂದಿಗೆ ನೀವು ಸಂವಾದವನ್ನು ಮಾಡಬಾರದು ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ತೀರ್ಪುಗಾರರು ತಮ್ಮ ನಿಲುವನ್ನು ನೀಡುತ್ತಾ ಇದ್ದಾರೆ, ತಮ್ಮ ನಿರ್ಣಯವನ್ನು ಸರಿಯಾಗಿಯೇ ನೀಡುತ್ತಾ ಇದ್ದಾರೆ. ಆ ಒಂದು ನಿರ್ಣಯಕ್ಕೆ ತಾವು ತಲೆಬಾಗಿಸಬೇಕಾಗಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ದಯವಿಟ್ಟು ಪಂದ್ಯಾಟದ ಮೇಲೆ ಯಾವುದೇ ರೀತಿಯ ಒತ್ತಡವನ್ನು ಹೇರದೆ ಪಂದ್ಯಾಟವನ್ನು ಉತ್ತಮ ರೀತಿಯಿಂದ ನಡೆಸಿಕೊಳ್ಳಬೇಕಾಗಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ಈ ಒಂದು ಟೂರ್ನಿಯನ್ನು ನಾವು ದಿವಂಗತ ಸಮೀರ್ ಅವರಿಗೆ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ. ಸಾಕಷ್ಟು ಉತ್ತಮ ವ್ಯಕ್ತಿತ್ವ ಉಳ್ಳಂತಹ ಒಂದು ಪ್ರತಿಭೆ, ಉತ್ತಮವಾದ ಎಲ್ಲರಿಗೂ ಈ ತರವಾದ ಮಾಡ್ತಕ್ಕಂಥ ಒಂದು ಎಸೆತ ಅಷ್ಟೇ ಉತ್ತಮವಾದ ಕ್ಷೇತ್ರರಕ್ಷಣೆ ಕಂಡುಕೊಳ್ಳುತ್ತಾ ಇದೆ. ಒಂಟಿ ಓಟದಿಂದಾಗಿ ತಂಡದ ಒಟ್ಟು ಗಳಿಗೆ 35ಕ್ಕೆ ನೆಗೆದಿರಿಕೆ ಕಾಣುತ್ತಾ ಇದ್ದೇವೆ. ಜುನೈದ್ ಸ್ಟ್ರೈಕರ್ ಅಲ್ಲಿ ಇದ್ದಾರೆ. ಜುನೈದ್ ಎಸೆತಗಾರಿಕೆಯಲ್ಲಿದ್ದರೆ ರಿಯಾಜ್ ಸಾಲಿಗ್ರಾಮ 7 ಎಸೆತಗಳನ್ನು ಎದುರಿಸಿ ಈಗಾಗಲೇ 16ರ ಮೊತ್ತವನ್ನು ಕಲೆ ಹಾಕತಕ್ಕಂಥ ಆಟಗಾರ. ಸ್ಟ್ರೈಕರ್ ವಿಭಾಗದಲ್ಲಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಟೈಸನ್, ರೈಟ್ ಆರ್ಮ್ ರೌಂಡ್ ದ ವಿಕೆಟ್ ಮಾದರಿಯಲ್ಲಿ ಜುನೈದ್. ತಲಮಾದೆ ಬಂದಕದ ಒಂದು ಎಸೆತ ಶಾರ್ಟ್ ಆಗಿ ಬಂದಕದ ಒಂದು ಚೆಂಡು ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಒಂಟಿ ಅವಳಿ ಓಟವನ್ನು ಮಾಡುತ್ತಾ ಇದ್ದಾರೆ. ಅವಳಿ ಓಟವನ್ನು ಸಹ ನಿರಾಸವಾಗಿ ಪೂರೈಸಿದ್ರು ಇರುವ ಆಟಗಾರರು. ಉತ್ತಮವಾದ ಬ್ಯಾಕಪ್ ಆಗ್ತಾ ಇದೆ. ಕ್ಷೇತ್ರರಕ್ಷಣೆ ವಿಭಾಗದಲ್ಲಿ ಉತ್ತಮವಾದ ಕ್ಷೇತ್ರರಕ್ಷಣೆ ಕಂಡುಕೊಳ್ಳುತ್ತಾ ಇದೆ. ಅವಳಿ ಓಟದಿಂದಾಗಿ ತಂಡದ ಒಟ್ಟು ಗಳಿಕೆ 37 ಓಟಗಳು 4ನೇ ಓವರಿನ ಚಾಲ್ತಿಯನ್ನು ಕಾಣುತ್ತಾ ಇದೆ. ಮತ್ತೆ ಎಸೆತಗಾರಿಕೆ ವಿಭಾಗದಲ್ಲಿ ಜುನೈದ್
ನಿಧಾನಗತಿಯಿಂದ ತಿರುವನ್ನು ಪಡೆತಕ್ಕಂಥ ಒಂದು ಚೆಂಡು ಆಡುವಲ್ಲಿ ಸಂಪೂರ್ಣ ವಿಫಲತೆ ಕಾಣುತ್ತಾ ಇದೆ. ಯಾವುದೇ ಓಟಕ್ಕೆ ಆಸ್ಪದನ್ನು ಕಾಣುತ್ತಾ ಇಲ್ಲ. ಡಾಟಾ ಡೆಲಿವರಿಯ ಸೇರ್ಪಡೆ ಮತ್ತೆ ಎಸೆತಗಾರಿಕೆ ವಿಭಾಗದಲ್ಲಿ ಅಣಿಯಾಗ್ತಾ ಇದೆ. ಜುಲೈ ತಂಡದ ಒಟ್ಟು ಗಳಿಕೆ 37 ಓಟಗಳು. ಇನ್ನು 26 ಓಟಗಳು ಮಾಡಬೇಕಾಗಿದೆ ಉಳಿತಕ್ಕಂತಹ 14 ಎಸೆತಗಳ ಮುಂದೆ. ಸುಂದರ ಬ್ಲಾಕರ್ ಮಾದರಿ ಬದಕದ ಒಂದು ಎಸೆತ ಒಂಟಿ ಓಟವನ್ನು ಪೂರೈಸ್ತಾ ಇದ್ದಾರೆ ಎಡಚ್ಚ ಆಟಗಾರ. ಇರುವರೆಗೂ ತಲಬೇನೆಯ ವಿಚಾರವಾಗಿರುತ್ತದೆ ವಿಡ್ವಾರ್ ಬಾಯ್ಸ್ಗಳಿಗೆ. ಅಂತಿಮ ಎಸೆತ ಬಾಕಿ ಉಳಿಯುತ್ತಾ ಇದೆ. 13 ಎಸೆತ 25 ಓಟದ ಅವಶ್ಯಕತೆ ಕಾಣಬೇಕಾಗಿದೆ. ಎಡಚ್ಚ ಆಟಗಾರ ಟೈಸನ್ ವಿಲ್ಸನ್ ತಂಡದ ಆಧಾರ ಸ್ತಂಭ. ಶಾರ್ಟ್ ಆಗಿ ಒದಗದ ಒಂದು ಚೆಂಡಿಗೆ ಕಾಟನ್ ಬಾಲ್ಡ್. ಸಾಕಷ್ಟು ಸಮಯ ಗಾಳಿಯಲ್ಲಿ ಪಡ್ತಕ್ಕಂಥ ಒಂದು ಚೆಂಡು. ಸ್ವತಃ ಎಸೆತಗಾರ ಒಂದು ಚೆಂಡಿಗೆ ಬುತ್ತಿಯಾಗಿ ಪರಿವರ್ತಿಸಲು ಯಶಸ್ಸನ್ನು ಕಾಣುತ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ತಂಡಕ್ಕೆ ಆಘಾತವನ್ನು ಕಂಡುಕೊಳ್ಳುತ್ತಾ ಇದೆ. ಬಲಿಷ್ಠ ಹೊಡೆತಗಳನ್ನು ಹೊಡೆಯಬಲ್ಲ ಸಾಮರ್ಥ್ಯವುಳ್ಳ ಆಟಗಾರ ಅಂಕಣವನ್ನು ತೆರವುಗೊಳಿಸ್ತಾ ಇದ್ದಾರೆ ಟೈಸನ್. ನಾಲ್ಕನೆಯ ಹುದ್ದರಿ ಆಘಾತವನ್ನು ಕಂಡುಕೊಳ್ಳುತ್ತಾ ಇದೆ. ಇನ್ನುಳಿತಕ್ಕಂಥ 12 ಎಸೆತಗಳ ಮುಂದೆ 25 ಓಟಗಳನ್ನು ಮಾಡಲೇಬೇಕಾದ ಅನಿವಾರ್ಯತೆಯನ್ನು ಕಾಣುತ್ತಾ ಇದ್ದೇವೆ ನಾವು ಡಿಮ್ಯಾಕ್ಸ್ ಬ್ಲಾಸ್ಟರ್ ಬ್ಯಾಂಗ್ಳೂರು ತಂಡಕ್ಕೆ. ಬ್ಲಾಸ್ಟರ್ಸ್ ವಿರುದ್ಧವಾಗಿ ಸೆಣಸಾಡುತ್ತಾ ಇದೆ ವಿಡ್ವಾರ್ ಬಾಯ್ಸ್. 12 ಎಸೆತ 25 ಓಟದ ಅವಶ್ಯಕತೆ. ಪಂದ್ಯಾಟ ಜಯಕ್ಕಾಗಿ 25 ಓಟಗಳನ್ನು ಮಾಡಬೇಕಾಗಿದೆ. ಹೊಸ ಆಟಗಾರನ ಪರಿಚಯವನ್ನು ಕಾಣುತ್ತಾ ಇದ್ದೇವೆ ನಾವು. ವೈಭವ್ ರಿಯಾಜ್ ಸಾಲಿಗ್ರಾಮ ಒಂದು ಕಡೆ ಬಲಿಷ್ಠವಾದ ಹೊಡೆತಗಳನ್ನು ಹೊಡೆತಿದ್ರೆ, ಇನ್ನೊಂದು ತುದಿಯಿಂದ ಹುದ್ದರಿಗಳು ಡಾಟಾ ಡೆಲಿವರೀಸ್ಗಳು ಮಾತ್ರ ಕಂಡುಕೊಳ್ಳುತ್ತಾ ಇವೆ. ಬೌಂಡರೀಸ್ಗಳು ಸಿಕ್ಸರ್ಸ್ಗಳು ಬಂದರೆ ತಲೆಬೇನೆಯ ವಿಚಾರ ವಿಡ್ವಾರ್ ಬಾಯ್ಸ್ಗಾದ್ರೆ, ಇನ್ನೊಂದು ತುದಿಯಲ್ಲಿ ಡಿಮ್ಯಾಕ್ಸ್ ಬ್ಲಾಸ್ಟರ್ಸ್ಗಳಿಗೆ ಬೌಂಡರಿ ಸಿಕ್ಸರ್ಸ್ಗಳ ಅಗತ್ಯತೆ ಅನಿವಾರ್ಯತೆಯನ್ನು ಕಾಣುತ್ತಾ ಇದ್ದೇವೆ. ಈ ಬಾರಿ ಲಕ್ಸ್ಟಿಕ್ ವಿಭಾಗದ ಹೊರನಡಕದ ಒಂದು ಚೆಂಡು ವೈಟ್ ಬಾಲಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ರಿವರ್ಸ್ಗೆ ವೈಡ್ ಅನ್ನು ಕೇಳ್ತಾ ಇದ್ದಾರೆ ರಿಯಾಜ್ ಸಾಲಿಗ್ರಾಮ. ಆಯಾಜ್ ಹನ್ನೊಂದು ಎಸೆತ 25 ಓಟದ ಅವಶ್ಯಕತೆ. ग्यारह बॉल 25 रन चाहिए यहाँ पर मैच जीतने के लिए डीमैक्स ब्लास्टर बैंगलोर को. एक अच्छी टीम मानी जाती है यहाँ पर डीमैक्स ब्लास्टर बैंगलोर, जो कि विडवार बॉयज के खिलाफ खेल रही है. इस बीच अपना बॉलिंग मार संभालते हुए आयाज सामना करेंगे रियाज सालिग्राम, जो कि अच्छी फॉर्म में नजर आ रहे हैं. यहाँ पर 11 गेंद पर 25 रन बनाना होगा. यहाँ पर चौके छक्के की जरूरत यहाँ पर दरखास्त है टीम डीमैक्स ब्लास्टर बैंगलोर को.
विडवार बॉयज के खिलाफ, जो कि एक अच्छी टीम मानी जाती है। विडवार बॉयज बेंगलुरु के रीजन की एक बहुत ही उम्दा टीम मानी जाती है। और इस बीच देखना चाहिए कि अंपायर का फैसला क्या होता है। यहाँ पर नकार दिया और डॉटर डिलीवरी के साथ फिर से बॉलिंग मार संभालते हुए आयाज, राइट आर्म ओवर द विकेट की ओर से। इस गेंद को उछाल कर खेला जाते थे, वाइट के लिए अपील कर रहे हैं। यहाँ पर कोई अंपायर्स का यहाँ पर फैसला नहीं आ रहा है। एक अच्छी गेंद फेंक रहे हैं यहाँ पर आयाज, ऑफ स्टंप की थोड़ी सी बाहर गेंद को टर्न कर रहे हैं, जो कि एक अच्छी गुड ऑन लेंथ बॉल फेंक रहे हैं। कोई मौका नहीं दे रहे हैं बैट्समैन रियाज को, जो कि ओपनर बल्लेबाज हैं। टीम को संभाल कर खेलना चाहिए था। इस बीच रियाज अच्छा फॉर्म में नजर आ रहे हैं। जितनी तारीफ की जाए रियाज की, क्योंकि बने हुए 48 स्कोर में 29 रन 19 रन जो है रियाज के बल्ले से आए हुए हैं। और इस बीच इस गेंद को उछाल कर खेला, वन बॉल्स बाउंड्री, 4 रन। इस तरह के अब चौकेज और छक्कों की जरूरत है यहाँ पर डीमैक्स बैंगलोर को। डीमैक्स ब्लास्टर बैंगलोर, जिस तरह का नाम यहाँ पर रखा हुआ है डीमैक्स ब्लास्टर, इस तरह का ब्लास्ट होना पड़ेगा यहाँ पर। रियाज को ब्लास्ट करना पड़ेगा बॉल्स को, जो कि अभी 4 रन के साथ स्कोर की बढ़ोतरी होती हुई 42 रन पर जाके पहुंची है। कुल मिलाकर टोटल हुआ है 42 रन, जो कि एक 63 रन का लक्ष्य रखा हुआ है यहाँ पर। विडवार बॉयज ने एक अच्छी साझेदारी यहाँ पर देखने को मिली थी रियाज और ओपनर बल्लेबाज के बीच, रॉयल के बीच, जो कि रॉयल के आउट होने के बाद लगातार विकेटें गिरती गई और एक साइड से जो कि रियाज अपना बल्ला संभाल रहे हैं। जिस तरह की बल्लेबाजी कर रही है टीम, देखना चाहिए। इस बीच आयाज अपने कोटा की दूसरे ओवर की तीसरी गेंद लेकर बैट का बाहरी अंदरूनी किनारा लेता हुआ 1 रन पूरा किया। दूसरे रन की कोशिश में वाइप आउट, अपना विकेट खो रहे यहाँ पर डीमैक्स ब्लास्टर बैंगलोर। इस 1 रन के साथ स्कोर की बढ़ोतरी होती हुई 42 रन। रन आयाज ककेंजे, जो कि अपने दूसरे ओवर की 5वीं गेंद फेंकने के लिए तैयार होते हुए बल्लेबाज से नया बल्लेबाज तनवीर। आयाज अपने खोटे की दूसरे ओवर की 5वीं गेंद लेकर राइट आर्म ओवर विकेट की ओर से रियाज हालीग्राम के लिए। अच्छी गेंद थी, रन लेने की कोशिश में नाकाम रहे और रियाज इस बीच आउट। रियाज का स्थान संभालते हुए नहीं है बल्लेबाज, देखना चाहिए कि कौन बल्लेबाज यहाँ पर बैटिंग के लिए आ रहे हैं। 7 गेंद शेष बचे हुए हैं और जीत के लिए 20 रन दरखास्त है। क्रिकेट एक अनिश्चितता का गेम है, कोई भी टीम किसी भी वक्त जीत सकती है। यहाँ पे कुछ कहना भी नहीं हो सकता, क्योंकि 7 गेंद पर 20 रन चाहिए। 7 balls 20 रन रिक्वायर्ड टू विन द मैच। The new batsman is Hakim Kalandar.
ವೈಡ್ ಬಾಲ್ ವೈಡ್. एक रन चुरा लिया यहाँ पर हकीम. इस एक रन के साथ स्कोर बढ़ता हुआ 45 रन, 46 रन for loss of 6 wicket. आयाज अपने कोटे की दूसरे ओवर की अंतिम गेंद लेकर तनवीर के लिए इस गेंद को उछाल कर खेला यहाँ पर मिड विकेट की दिशा पर. एक रन पूरा किया, दूसरे रन की यहाँ पर कोशिश चल रही है, नाकाम रहे दोनों खिलाड़ी. बस एक रन के साथ संतोष होना पड़ा दोनों खिलाड़ियों को. इस एक रन के साथ स्कोर की बढ़ोतरी होती हुई 46 रन, लॉस ऑफ 6 विकेट आफ्टर द कंप्लीशन ऑफ 5 ओवर. ಅಂತಿಮ 6 ಎಸೆತಗಳು ಬಾಕಿ ಉಳಿಯುತ್ತಾ ಇವೆ. ವಿಜಯಕ್ಕಾಗಿ 17 ಓಟದ ಅವಶ್ಯಕತೆ ಕಾಣಬೇಕಾಗಿದೆ. 6 ಬಾಲ್ 17 ರನ್ ರಿಕ್ವೈರ್ಡ್. ಅಂತಿಮವಾದ 6 ಎಸೆತಗಳು. ವಿಜಯಕ್ಕಾಗಿ 17 ಓಟದ ಅವಶ್ಯಕತೆ. ಒಂದು ಕಡೆ ಕಾಜಿ ತನ್ವೀರ್ ಸ್ಟ್ರೈಕರ್ ಅಲ್ಲಿ ಇದ್ರೆ, ಇನ್ನೊಂದು ತುದಿಯಲ್ಲಿ ಹಕೀಂ ಖಲಂದರ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಇದ್ದಾರೆ. ಎಸೆತಗಾರಿಕೆ ವಿಭಾಗದಲ್ಲಿ ಯಾಸೀನ್ ಕಡಬಾ. ಅಂತಿಮ 6 ಎಸೆತಗಳು ಬಾಕಿ ಉಳಿಯುತ್ತಾ ಇವೆ. ಅಂತಿಮ ಕ್ಷಣಗಳು ಕಂಡುಕೊಳ್ತಾ ಇವೆ. ಆರಂಭಿಕ ಎಸೆತ ಡಾಟಾ ಡಿಲವರಿ, ಅನವಶ್ಯಕವಾಗಿ ರನ್ ಕದಿಯುವ ಎತ್ತದಲ್ಲಿ ತನ್ವೀರ್ ಹುದರಿಯ ಪದನ್ನು ಕಾಣುತ್ತಾ ಇದ್ದೇವೆ. 5 ಎಸೆತ 17 ಓಟದ ಅವಶ್ಯಕತೆ. ಅಂತಿಮವಾಗಿ 5 ಎಸೆತಗಳು ಬಾಕಿ ಉಳಿಯುತ್ತಾ ಇವೆ. 17 ಓಟಗಳು, 3 ಸಿಕ್ಸರ್ಸ್ಗಳು ಪಂದ್ಯಾಟದ ಚಿತ್ರಣವನ್ನೇ ಬದಲಾಯಿಸಬಹುದಾಗಿದೆ. ಕ್ರಿಕೆಟ್ ಎಂಬುದು ಅದೃಷ್ಟ ದುರಾದೃಷ್ಟದ ಆಟ. ಆ ಒಂದು ಅದೃಷ್ಟ ಯಾರಿಗೆ, ದುರಾದೃಷ್ಟ ಯಾರಿಗೆ ಅಂತ ನಾವು ಕಾದು ನೋಡಬೇಕಾಗಿದೆ. ಎಸೆತಗಾರಿಕೆ ವಿಭಾಗದಲ್ಲಿ ಇದ್ದಾರೆ ಯಾಸೀನ್ ಖಡವಾ. ಅಂತಿಮವಾಗಿ ಎಸೆತಗಾರಿಕೆಯಲ್ಲಿ 6 ಎಸೆತಗಳ ಮುಂದೆ, 5 ಎಸೆತಗಳ ಮುಂದೆ 17 ಓಟಗಳು. ಹಕೀಂ ಖಲಂದರ್ ಸ್ಟ್ರೈಕರ್ ಅಲ್ಲಿದ್ದಾರೆ. ಇದರ ಮಧ್ಯೆ ಪ್ರಥಮ ಎಸೆತ 1 ಬೌನ್ಸ್ ಬೌಂಡರಿ, ರಿವರ್ಸ್ ಸ್ವೀಪ್ ಆಗ್ತಾ ಇದೆ. ಉತ್ತಮವಾದ ಹೊಡೆತವನ್ನು ನೀಡುತ್ತಾ ಇದ್ದಾರೆ ಹಕೀಂ. ಅಂತಿಮ 4 ಎಸೆತಗಳು ಬಾಕಿ ಉಳಿಯುತ್ತಾ ಇವೆ. ಇದೇ ರೀತಿಯ ಬೌಂಡರೀಸ್ಗಳು ಬಂದರೂ ಸಹ ಅಂತಿಮ ಎಸೆತದಲ್ಲಿ ಸಿಂಗಲ್ಸ್ ಮಾತ್ರ ಲಭ್ಯವಿರುತ್ತದೆ ಜಯಕ್ಕಾಗಿ. ಆರಂಭಿಕ ಎಸೆತ ಬೌಂಡ್ರಿ, ದ್ವಿತೀಯ ಎಸೆತ ಬೌಂಡ್ರಿ, ತೃತೀಯ ಎಸೆತ ಬೌಂಡ್ರಿ, 4ನೇ ಎಸೆತ ಬೌಂಡ್ರಿ. ಇದೇ ರೀತಿಯಾಗಿ ಚಲಿಸಿದ್ರೆ
ಪಂದ್ಯಾಟ ರೋಚಕ ರೋಮಾಂಚನಕಾರಿಯಾಗಿ ನಡೆಯುವ ಎಲ್ಲ ಸಾಧ್ಯತೆಗಳು ಸಹ ಇವೆ. ಸಿಕ್ಸರ್ಸ್ಗಳು ಬಂದ್ರೆ ಮಾತ್ರ ಪಂದ್ಯಾಟದ ಚಿತ್ರಣವಲ್ಲೇ ಲೆಕ್ಕಾಚಾರವೆಲ್ಲ ತಲೆ ಕೆಳಗಾಗಲಿದ್ದ. ಇದರ ಮಧ್ಯೆ ಡಾಟ್ ಡೆಲಿವರಿ 3 ಎಸೆತ 13 ಗಳಿಕೆಯನ್ನು ಕಾಣಬೇಕಾಗಿದೆ. 3 balls 13 run required. ಮತ್ತೆ ಬೊತ್ತಿಗಾಗಿ ಎತ್ತಲು ಮಾಡ್ತಾ ಇದ್ದಾರೆ. ಒಂಟಿ ಓಟ ಅವಳಿ ಓಟಕ್ಕೆ ಎತ್ತಲು ಮಾಡಿದ್ರು. ಅವಳಿ ಓಟವನ್ನು ಸಹ ನಿರಾಸೆಯಾಗಿ ಪಡೆಯುತ್ತಾ ಇದ್ದಾರೆ. 2 ಓಟಗಳಿಂದಾಗಿ ತಂಡದ ಒಟ್ಟು ಗಳಿಕೆ 52 ಓಟಗಳು. 2 ಎಸೆತ 2 ಸಿಕ್ಸರ್ಸ್. ಈ ಒಂದು ಪಂದ್ಯಾಟವನ್ನು ನೋಡಿದ್ರೆ ತಲವಾದ ಕ್ಲೀನ್ ಬೌಲ್ಡ್. ಹಕೀಮ್ ಔಟ್. ಪಂದ್ಯಾಟಕ್ಕೆ ಸ್ವಲ್ಪ ನಿಟ್ಟಿಸಲು ಬಿಡ್ತಕ್ಕಂಥ ಒಂದು ಆಟಗಾರ ಔಟ್ ಆಗಿ ಮರಳುತ್ತಾ ಇದ್ದಾರೆ. ಅಂತಿಮ ಎಸೆತ ಬಾಕಿ ಉಳಿಯುತ್ತಾ ಇದೆ. ವಿಡ್ವಾರ್ ಬಾಯ್ಸ್ ಜಯದ ಅಂಚಿನಲ್ಲಿದೆ. ಅಂತಿಮ ಎಸೆತ ಬಾಕಿ ಉಳಿಯುತ್ತಾ 11 ಓಟಗಳು ಬರಬೇಕಾಗಿದೆ. ಜಯಕ್ಕಾಗಿ 11. ಯಾವುದೇ ಲೆಕ್ಕಾಚಾರದಲ್ಲಿ ಸಹ ಈ ಒಂದು ಪಂದ್ಯಾಟ ಗೆಲ್ಲುವ ಸಾಧ್ಯತೆಯನ್ನು ಕಾಣುತ್ತಾ ಇಲ್ಲ ಡಿಮ್ಯಾಕ್ಸ್ ಬ್ಲಾಸ್ಟರ್ ಬ್ಯಾಂಗ್ಳೂರು ತಂಡ. ವಿಡ್ವಾರ್ ಬಾಯ್ಸ್ ಮುಂದಿನ ಹಂತಕ್ಕೆ ತೆರಳಿ ಹೊಂದುವ ಎಲ್ಲ ಸಾಧ್ಯತೆ ಸಹ ಗೋಚರವಾಗುತ್ತಾ ಇದೆ. ಇದರ ಮದ ಉತ್ತಮವಾದ ಎಸೆತ ಕವರ್ಸ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ. ಸ್ಪಷ್ಟ ಜಯವನ್ನು ಕಾಣುತ್ತಾ ಇದೆ ವಿಡ್ವಾರ್ ಬಾಯ್ಸ್. ಕಂಗ್ರ್ಯಾಚುಲೇಷನ್ಸ್ ಟು ವಿಡ್ವಾರ್ ಬಾಯ್ಸ್. ಅದೇ ರೀತಿ ಈ ಒಂದು ಪಂದ್ಯಾಟಕ್ಕೆ ಆಗಮಿಸಿ ಉತ್ತಮವಾದ ಕ್ರಿಕೆಟ್ ಅನ್ನು ಆಡತಕ್ಕಂತಹ ಡಿಮ್ಯಾಕ್ಸ್ ಬ್ಲಾಸ್ಟರ್ ಬ್ಯಾಂಗ್ಳೂರು ತಂಡಕ್ಕೆ ಸಹ ನಾವು GPLನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಈ ಒಂದು ಟೂರ್ನಿಯಲ್ಲಿ ಪಾಲ್ಗೊಂಡದಕ್ಕಾಗಿ.